ಹಣ್ಣು ಹೊನ್ನು. ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯನ್ನು ಕುರಿತ ಬಾನುಲಿ ಸರಣಿ. ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು, ಹಬ್ಬದ ಹಾಡು. ಕೇಳಿ ಹಣ್ಣು ಹೊನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಹಣ್ಣು ಹೊನ್ನು ಬಾನುಲಿ ಸರಣಿಯ ಮೊದಲ ಭಾಗ ಈಗಾಗಲೇ ಪ್ರಸಾರವಾಗಿ ತಾವೆಲ್ಲ ಅದನ್ನು ಆಲಿಸಿ ಮುಕ್ತ ಪರೀಕ್ಷೆಯನ್ನು ಕೂಡ ಬರೆದು ಹಲವಾರು ಮಂದಿ ಅದರಲ್ಲಿ ಬಹುಮಾನವನ್ನು ಕೂಡ ಗಳಿಸಿದ್ದೀರಿ. ಹಣ್ಣು ಹೊನ್ನು ಸರಣಿಯ 2ನೇ ಭಾಗ ಇಂದಿನಿಂದ ಪ್ರಾರಂಭವಾಗ್ತಾ ಇದೆ. ಇಂದು ಈ ಸರಣಿಯ ಮೊದಲ ಕಂತಿನಲ್ಲಿ ಮಾವಿನ ಬೆಳೆಯ ಕೀಟ ರೋಗಗಳ ಸಮಗ್ರ ನಿರ್ವಹಣೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಕೆ ರಾಮೇಗೌಡ ಮತ್ತು ಅರಸೀಕೆರೆಯ ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಕೆ ಸುದರ್ಶನ್. ಹಣ್ಣು ಹೊನ್ನು. ಡಾಕ್ಟರ್ ಸುದರ್ಶನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ರಾಮೇಗೌಡ್ರೆ ತಮಗೂ ನಮಸ್ಕಾರ. ನಮಸ್ತೆ ಸರ್. ಮಾವಿನ ಬೆಳೆಯ ಕೀಟ ರೋಗಗಳ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಬೇಕು. ಯಾಕೆಂದರೆ ಈಗ ಮಾವಿನ ಹಂಗಾಮೆ, ಚಿಗುರು ಬರುತ್ತೆ, ನಂತರ ಕಾಯಿ, ನಂತರ ಹಣ್ಣು. ಸಮಗ್ರವಾದ ಮಾಹಿತಿಯನ್ನು ನೀಡಿ ಡಾಕ್ಟರ್ ಸುದರ್ಶನ್ ಅವರೇ ತಾವೇ ವಿಚಾರ ಆರಂಭ ಮಾಡಿ. ನಮಸ್ಕಾರ. ನಾವು ಡಾಕ್ಟರ್ ಸುದರ್ಶನ್ ಅಂತ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಅರಸೀಕೆರೆಯಿಂದ ಬಂದಿದ್ದೀನಿ. ಇವತ್ತು ನಾವು ಮಾವಿನಲ್ಲಿ ಬರುವಂಥ ಪ್ರಮುಖ ರೋಗಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈಗ ಪ್ರಾರಂಭಿಕ ಕಾಲ, ಚಿಗುರು ಈಗ ಬರ್ತೈತೆ. ಕೆಲವು ತೋಟಗಳಲ್ಲಿ ಆಲ್ರೆಡಿ ಫ್ಲವರಿಂಗ್ ಆಗಿದೆ, ಇನ್ನೂ ಕೆಲವು ತೋಟಗಳಲ್ಲಿ ಇನ್ನೂ ಫ್ಲವರಿಂಗ್ ಸ್ಟಾರ್ಟ್ ಆಗಿಲ್ಲ. ಈಗ ನಾವು ಕರೆಕ್ಟ್ ಸಮಯದಲ್ಲಿ ನಾವು ಈ ವಿಷಯನ ಪ್ರಸ್ತಾವನೆ ಮಾಡ್ತಾಯಿದ್ದೀವಿ ಅಂತ ನಾನು ಭಾವಿಸ್ತೇನೆ. ಈ ಚಿಗುರು ಕಾಲದಲ್ಲಿ ನಮಗೆ ಸಾಮಾನ್ಯವಾಗಿ ಬರುವಂಥ ರೋಗ ರೈತರುಗಳು ನೋಡ್ಬೋದು. ಆ ತೋಟಗಳಲ್ಲಿ ಹೂವು ಬಿಟ್ಟ ತಕ್ಷಣ ನಮಗೆ ಸಾಮಾನ್ಯವಾಗಿ ಫಸ್ಟು ಕಾಣಿಸ್ಕೊಳ್ಳುವಂಥ ರೋಗ ಬೂದಿ ರೋಗ ಅಂತ ಹೇಳ್ತೀವಿ. ಬೂದಿ ರೋಗದ ಲಕ್ಷಣಗಳೇನು ಅಂದರೆ, ಹೂವು ಚಿಗುರು ಬಂದಿರುವಂಥ ಹೂವು ಮೇಲೆ ಬಿಳಿ ಪೌಡ್ರು ಥರ ಕಾಣಿಸುತ್ತೆ. ನಮಗೆ ಬಿಳಿ ಬೆಳವಣಿಗೆ ಕಾಣಿಸುತ್ತೆ ಪೌಡ್ರು ಥರ, ಅದಕ್ಕೆ ಬೂದಿ ರೋಗ ಅಂತ ಹೇಳ್ತೀವಿ. ನಾವು ಬೂದಿ ರೋಗ ಜಾಸ್ತಿ ಆದಂಗೆ ಏನಾಗುತ್ತೆ, ನಿಮಗೆ ಹೂಗಳು ಉದುರಲಿಕ್ಕೆ ಪ್ರಾರಂಭ ಆಗ್ತವೆ, ಒಣಗಕ್ಕೆ ಪ್ರಾರಂಭ ಆಗುತ್ತೆ. ಹೂವು ಹಂಚಲು ಹೂಗಳೆಲ್ಲ ಉದುರಲಿಕ್ಕೆ ಪ್ರಾರಂಭ ಆಗ್ತವೆ. ಇದರಿಂದ ಏನಾಗುತ್ತೆ ಅಂದರೆ, ನಮಗೆ ಕಚ್ಚಬೇಕಾದಂಥ ಕಾಯಿಗಳ ಸಂಖ್ಯೆ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ, ಮತ್ತು ಹೂವು ಹಂಚಲು ಒಣಗೋಗುತ್ತೆ. ರೋಗ ತೀವ್ರತೆ ಜಾಸ್ತಿ ಆದಾಗ ಏನಾಗುತ್ತೆ, ಹೂಗಳ ಮೇಲಿರುವಂಥ ರೋಗದ ಕಣಗಳು ಎಲೆಗಳ ಮೇಲೆ ಕೂಡ ಬರ್ತವೆ. ಎಲೆಗಳ ಮೇಲೆ ಕೂಡ ನಾವು ಬೂದಿ ಬೆಳವಣಿಗೆಯನ್ನು ಕಾಣ್ಬೋದು. ಸಾಮಾನ್ಯವಾಗಿ ಇಲ್ಲಿ ಬೂದಿ ರೋಗದಲ್ಲಿ ತಳಭಾಗದಲ್ಲೂ ಬರ್ತದೆ ಮತ್ತು ಮೇಲ್ಭಾಗದಲ್ಲೂ ಬರ್ತದೆ. ಸಾಮಾನ್ಯವಾಗಿ ತಳಭಾಗದಲ್ಲಿ ಜಾಸ್ತಿ ಬರ್ತದೆ ಮಾವಿನಲ್ಲಿ. ಬಿಳಿ ಹತ್ತಿ ಥರ ಬೂದಿ ಬೆಳವಣಿಗೆ ಕಾಣಿಸುತ್ತೆ. ಆದ್ದರಿಂದ ಏನಾಗುತ್ತೆ, ಎಲೆಗಳೆಲ್ಲ ಒಣಗ್ತಾ ಬರ್ತವೆ. ಮತ್ತು ಕಾಯಿನ ಮೇಲೆ ರೋಗದ ಲಕ್ಷಣಗಳು ಬರ್ತವೆ ಅಂದರೆ, ಸಣ್ಣ ಸಣ್ಣ ಕಾಯಿಗಳ ಮೇಲೆ ಬೂದಿಯ ಬೆಳವಣಿಗೆ ಕಾಣಿಸುತ್ತೆ. ಸಣ್ಣ ಕಾಯಿಗಳಾದರೆ ಏನಾಗುತ್ತೆ, ಒಣಗೋಗ್ತವೆ. ಎಲ್ಲ ಒಣಗ್ದಂಗಾಗಿ ಸುಟ್ಟಂಗಾಗಿ ಎಲ್ಲ ಕಾಯಿಗಳು ಉದುರೋಗ್ತವೆ. ಈಗ ಏನಾರು ಮಾಗಿರೋ ಕಾಯಿ ಆಗಿದ್ರೆ, ದಪ್ಪ ಕಾಯಿಗಳಾಗಿದ್ದರೆ, ಮಾವಿನ ಹಣ್ಣುಗಳಾಗಿದ್ದರೆ ಅವೇನಾಗ್ತವೆ, ಕ್ರ್ಯಾಕ್ ಆಗ್ತವೆ, ಸೀಳ್ತವೆ. ಬೂದಿ ರೋಗ ಜಾಸ್ತಿ ಆಯಿತು ಅಂದಾಗ ಸೀಳೋದು. ಮತ್ತು ನಮಗೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂದರೆ, ಇದು ಯಾವ ವಾತಾವರಣದಲ್ಲಿ ಬರ್ತದೆ ಅನ್ನೋದು ಬಹಳ ಮುಖ್ಯವಾಗಿ ತಿಳ್ಕೊಬೇಕು ನಾವು. ಸಾಮಾನ್ಯವಾಗಿ ಈಗ ಸರಿಯಾದ ಸಮಯ ಏನು ಅಂದರೆ, ನಾವು ನವಂಬರಿಂದ ಫೆಬ್ರವರಿವರೆಗೂ ಸಾಮಾನ್ಯವಾಗಿ ನಮ್ಮ ಚಳಿಗಾಲ ಅಂತ ಹೇಳ್ತೀವಿ. ಈಗ ಚಳಿಗಾಲದಲ್ಲಿ ಬೆಳಿಗ್ಗೆ ಹೊತ್ತು ನಮಗೆ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಇರ್ತದೆ, ರಾತ್ರಿ ವಾತಾವರಣ ತಂಪಾಗಿರ್ತದೆ. ಈ ವಾತಾವರಣದಲ್ಲಿ ನೀವು ಯಾವುದೇ ಒಂದು ಬೆಳೆ, ಮಾವು ಅಂತ ಅಲ್ಲ, ಯಾವುದೇ ತರಕಾರಿ ಬೆಳೆಗಳು ತಗೊಂಡ್ರೂ ನೀವು ಬೂದಿ ರೋಗ ಸಾಮಾನ್ಯವಾಗಿ ಎಲ್ಲ ಬೆಳೆಗಳಲ್ಲೂ ಕಾಣಿಸ್ಕೊಳ್ಳುವಂತಹ ರೋಗ. ಅದಕ್ಕೆ ಏನು ನಿರ್ವಹಣೆ, ನಾವು ಹೇಗೆ ನಿರ್ವಹಣೆ ಮಾಡ್ಬೋದು ಅಂದರೆ, ಮಾವಿನಲ್ಲಿ ಯೂಶ್ವಲಿ ಏನಾಗುತ್ತೆ, ಸಾಮಾನ್ಯವಾಗಿ ನಮ್ಮ ರೈತರು ಯಾರೂ ನಿರ್ವಹಣೆ ಮಾಡಲ್ಲ. ಎಲ್ಲ ವ್ಯಾಪಾರಸ್ಥರು ಕೊಟ್ಬಿಟ್ಟು ಇವ್ರು ಸುಮ್ಮನೆ ಇದ್ಬಿಡ್ತಾರೆ, ಇಷ್ಟು ಅಂತ ವ್ಯವಹಾರ ಮಾತಾಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿರ್ತಾರೆ. ಆದ್ದರಿಂದ ಏನಂದ್ರೆ, ಅವ್ರು ಯಾರು ವ್ಯವಹಾರಗಳು ಅವ್ರು ಇಂಟ್ರೆಸ್ಟ್ ತಗೊಂಡು ಮಾಡ್ಕೊಳ್ಳುವಂಥವ್ರು ಮಾಡ್ಕೊಳ್ತಾರೆ. ಆದ್ದರಿಂದ ಇಲ್ಲಿ ಅವಶ್ಯಕವಾಗಿ ನಾವು ಸಿಂಪಡಣೆ ಕೊಡಲೇಬೇಕಾಗತ್ತೆ. ಯಾಕಂದರೆ ಬೂದಿ ರೋಗಕ್ಕೆ ನಾವು ಬೇರೆ ರೀತಿ ಯಾವುದೇ ಒಂದು ಸಾವಯವ ಅಥವಾ ಜೈವಿಕವಾಗಿರುವಂಥ ಶಿಲೀಂಧ್ರನಾಶಕಗಳನ್ನ ಯಾವುದನ್ನು ನಾವು ಸಿಂಪಡಣೆ ಮಾಡಲಿಕ್ಕೆ ಆಗಲ್ಲ. ಇಲ್ಲಿ ಬೂದಿ ರೋಗಕ್ಕೆ ಸಾಮಾನ್ಯವಾಗಿ ನಾವು ಕಡಿಮೆ ಖರ್ಚಿನಲ್ಲಿ ಆಗುವಂಥ ಗಂಧಕ, ಸಲ್ಫರ್ ಸಿಗ್ತದೆ. ಅದನ್ನು 3 ಗ್ರಾಮ್ ಪ್ರತಿ ಲೀಟ್ರ್ ನೀರಿಗೆ ಈ ಪ್ರಮಾಣದಲ್ಲಿ ಸಿಂಪಡಣೆ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ನಾವು ಇನ್ನೂ ಒಂದು ಸ್ವಲ್ಪ ಉತ್ತಮವಾಗಿರುವಂಥ ಶಿಲೀಂಧ್ರನಾಶಕವನ್ನು ತಿಳಿಸ್ಕೊಡಿ ಸರ್ ಅಂದರೆ, ನಾವು ಸಾಮಾನ್ಯವಾಗಿ ಕಡಿಮೆ ಖರ್ಚಿನಲ್ಲಿ ಆಗುವಂಥ ಶಿಲೀಂಧ್ರನಾಶಕ ಅಂದರೆ ಎಕ್ಸಾಕೊನಜೋಲ್ ಅಂತ ಸಿಗುತ್ತೆ ನಿಮಗೆ. ನೀವು ಬೇರೆ ಬೇರೆ ಕಂಪ್ನಿಯಲ್ಲಿ ಕಾಂಟಾಫ್ ಅಂತ ಸಿಗುತ್ತೆ, ಕಾಂಟಾಫ್ ಪ್ಲಸ್ ಅಂತ ಸಿಗ್ಬೋದು, ಸಿತಾರ ಅಂತ ಸಿಗ್ಬೋದು. ಬೇರೆ ಬೇರೆ ಕಂಪ್ನಿಗಳು ಬೇರೆ ಬೇರೆ ಹೆಸರಲ್ಲಿ ಇದನ್ನು ಮಾರ್ತಾರೆ. ಇದಾದರೆ ಎಕ್ಸಾಕೊನಜೋಲು 1 ಮಿಲಿ 1 ಲೀಟ್ರ್ ನೀರಿಗೆ ಆ ಪ್ರಮಾಣದಲ್ಲಿ ಹಾಕೊಂಡು ಸಿಂಪಡಣೆ ಮಾಡಬೇಕಾಗತ್ತೆ.
ಇನ್ನೂ ಒಂದು ಸ್ವಲ್ಪ ನಾವು ಎಕ್ಸ್ಪೋರ್ಟು ಇದಕ್ಕೆಲ್ಲ ಹೋಗ್ತೀವಿ ಸರ್. ಒಳ್ಳೆ ಕೆಮಿಕಲ್ಸೇ ಬೇಕು ಅಂದರೆ ನೀವು ಕೆರ್ತೇನ್ ಗೋಲ್ಡ್ ಅಂತ ಒಂದು ಸಿಗುತ್ತೆ, ಡೈನಾಕ್ಯಾಪ್ ಅಂತ ಹೇಳ್ತೀವಿ, ಮೆಪ್ಟೈಲ್ ಡೈನಾಕ್ಯಾಪ್ ಅಂತ ಹೇಳ್ತೀವಿ, ಇವನ್ನೂ ಕೂಡ ಬಳಸ್ಕೊಳ್ಬೋದು. ಇನ್ನೂ ಒಂದು ಸ್ವಲ್ಪ ಉತ್ಕೃಷ್ಟವಾಗಿರುವಂಥ ಶಿಲೀಂಧ್ರನಾಶಗಳು ಖರ್ಚು ಜಾಸ್ತಿ ಆಗುವಂಥವು ಬೇಕು ಅಂದರೆ ನೀವು ಟ್ರೈಫ್ಲಾಕ್ಸಿಸ್ಟ್ರಾಬಿನ್ ಪ್ಲಸ್ ಡೆಬಿಕೊನಜೋಲ್ ಅಂತ ಬರುತ್ತೆ, ನೇಟಿವ್ ಅಂತ ಬರುತ್ತೆ. ಇವೆಲ್ಲ ಶಿಲೀಂಧ್ರನಾಶಗಳನ್ನ ಬಳಸ್ಕೊಂಡು ನಾವು ಬೂದಿ ರೋಗವನ್ನು ನಿರ್ವಹಣೆ ಮಾಡ್ಕೊಳ್ಬೇಕು. ಇದು ಭಾಳ ಇಂಪಾರ್ಟೆಂಟ್ ಇತ್ತು. ಯಾಕಂದರೆ ಬೂದಿ ರೋಗ ಸಾಮಾನ್ಯ ನಾನು ಆವಾಗಲೇ ಹೇಳಿದ್ದೀನಿ, ಹೂವು ಮೇಲೆ ಬರುವಂಥ ರೋಗ. ಹೂವುಗಳು ಹಾನಿ ಆಯಿತು ಅಂದರೆ ಕಾಯಿಗಳು ಕೂಡ ಕಡಿಮೆ ಆಗ್ತವೆ. ಮುಂಜಾಗ್ರತೆ ಕ್ರಮವಾಗಿ ನೀವು ಸಿಂಪಡಣೆ ಮಾಡ್ಕೊಂಡ್ರೆ, ಗಂಧಕ ಸಿಂಪಡಣೆ ಮಾಡ್ಕೊಂಡ್ರೂ ಕೂಡ ನೀವು ಈ ರೋಗವನ್ನು ನಿರ್ವಹಣೆ ಮಾಡ್ಕೊಳ್ಬೋದು. ಇನ್ನು ಹೊಸ ಚಿಗುರು ಬರ್ತಾ ಇದ್ದಂಗೆ ಶುರುವಾಗುವಂಥ ಮಾವಿನ ಕೀಟ ಅಂತಂದರೆ ನಮ್ಮ ಜಿಗಿ ಹುಳ. ಯಾಕಿದಕ್ಕೆ ಜಿಗಿ ಹುಳ ಅಂತ ಹೇಳ್ತಾರೆ ಅಂದರೆ ಇದು ಭಾಳಷ್ಟು ಹಾರೋದಿಲ್ಲ, ಜಿಗಿಯುತ್ತೆ. ಅದ್ರ ಜೊತೆಗೆ ಇನ್ನೊಂದು ಪ್ರಮುಖ ಏನಂತಂದರೆ ಇದು ಭಾಳಷ್ಟು ರಸ ಹೀರಿ ಅತಿ ಹೆಚ್ಚಾದ ರಸವನ್ನು ಅದು ಒಳಗಡೆ ಇಟ್ಕೊಳ್ಳೋಕ್ಕಾಗೋದಕ್ಕೆ ಅರ್ಧಂಬರ್ಧ ಜೀರ್ಣ ಆಗಿರುವಂಥ ರಸವನ್ನು ಭಾಳಷ್ಟು ವಿಸರ್ಜಿಸ್ತದೆ. ಅದರಿಂದ ಬರುವಂಥ ಈ ಅಂಟು ದ್ರವಕ್ಕೆ ಅದು ಜಿಗಿ ಅಂಟು ಅಂಥೇಳಿ, ಆ ಕಾರಣಕ್ಕೋಸ್ಕರ ಇದಕ್ಕೆ ಜಿಗಿ ಹುಳ ಅಂಥೇಳಿ ನಾವು ಭಾಳಷ್ಟು ಸಲ ಕರಿತೀವಿ. ಮತ್ತು ಭಾಳಷ್ಟು ಸಲ ಇವುಗಳ ಸಂಖ್ಯೆ ಭಾಳ ಇತ್ತು ಅಂದಾಗ ನಾವು ತೋಟದ ಅಥವಾ ಮರದ ಕೆಳಗೆ ಹೋದರೆ ಇವು ತಕ್ಷಣ ಒಂದು ಸಣ್ಣ ಸೌಂಡನ್ನು ಮಾಡ್ತವೆ. ಏಕೆಂದರೆ ಎಲ್ಲವೂ ಸಮ್ಮೆಲ್ಟೇನಿಯಸ್ ಆಗಿ ಒಂದೇ ಸಲ ಎಲ್ಲವೂ ಮೂವ್ ಮಾಡಿದಾಗ ನಿಶಬ್ದವಾಗಿದ್ದಂಥ ವಾತಾವರಣದಲ್ಲಿ ಈ ಶಬ್ದವನ್ನು ನಾವು ಆಲಿಸ್ಬೋದು. ಇದು ಒಂದು ಭಾಳ ಮಹತ್ವದ ಇದು. ಏಕೆಂದರೆ ಇವು ಭಾಳ ಸಣ್ಣವು ಇರ್ತವೆ, ಕೆಲವರಿಗೆ ಅದು ಗುರುತಿಸೋದಕ್ಕೆ ಆಗೋದಿಲ್ಲ. ಮತ್ತು ಈ ಚಿಗುರು ಬಂದ ಕಾಲಕ್ಕೆ ಹೇಗೆ ಬರುತ್ತೆ ಇದು ಅಂತಂದರೆ, ಮಳೆಗಾಲದಲ್ಲಿ ಸಾಧಾರಣವಾಗಿ ಈ ಕೀಟ ತೊಗಟೆಗಳ ಸಂದುಗಳಲ್ಲಿ ನಿದ್ದೆ ಮಾಡ್ತಾ ಇರ್ತದೆ, ಕುಂಭಕರ್ಣನ ರೀತಿ. ಆಲ್ಮೋಸ್ಟ್ ಏಪ್ರಿಲ್ ಮೇಯಿಂದ ಹಿಡ್ಕೊಂಡು ನಾವು ಅಕ್ಟೋಬರ್ ನವಂಬರ್ವರೆಗೆ ಇದು ನಿದ್ದೆ ಮಾಡ್ತಾ ಇರುತ್ತೆ. ಕಾರಣ ಇಷ್ಟೇ, ಅಲ್ಲಿ ಹೊಸ ಚಿಗುರು ಇರೋದಿಲ್ಲ. ಈ ಕೀಟ ಜೀವನ ಚರಿತ್ರೆ ಆರಂಭಿಸಬೇಕು, ಇದು ಮೊಟ್ಟೆ ಇಡಬೇಕು ಅಂದರೆ ಎಳೆ ಚಿಗುರು ಬೇಕು, ಇಲ್ಲ ಅಂದರೆ ಹೂ ಕುಡಿಬೇಕು. ಇವೆರಡೂ ಇಲ್ಲ ಅಂದರೆ ಇದು ಮೊಟ್ಟೆ ಇಡೋಕ್ಕಾಗೋದಿಲ್ಲ. ಆ ಕಾರಣಕ್ಕೋಸ್ಕರ ಈ ಹೊಸ ಚಿಗುರು ಬಂದ ಕಾಲಕ್ಕೆ ಇದು ಎದ್ದು ಬಂದು ಮೊಟ್ಟೆ ಇಡೋದಕ್ಕೆ ಶುರು ಮಾಡುತ್ತೆ. ಇದು ಮೊಟ್ಟೆ ಇಟ್ಟಾಗ ಆರಂಭದಲ್ಲಿ ನಮಗೇನಾಗುತ್ತೆ, ಮೊದಲನೇದಾಗಿ ಎಳೆ ಕುಡಿಗಳು ಬಾಡದಂತೆ ಕಾಣಿಸ್ತವೆ, ಅಂಚಿನಿಂದ ಬಾಡ್ತವೆ ಮತ್ತು ಕ್ರಮೇಣವಾಗಿ ಒಣಗೋಗ್ತವೆ. ಕೆಲವೊಂದಷ್ಟು ಸಂದರ್ಭದಲ್ಲಿ ಆ ಕುಡಿಗಳು ತುಂಬ ಜಾಸ್ತಿಯಾಗಿ ಮೊಟ್ಟೆಗಳನ್ನು ಇಟ್ಟಾಗ ಆ ಕಂಪ್ಲೀಟ್ ಆ ಕುಡಿನೇ ಒಣಗೋಗ್ತದೆ. ಇದನ್ನು ನಾವು ಜಿಗಿ ಸುಡು ಅಂತೇಳಿ ವೈಜ್ಞಾನಿಕವಾಗಿ ನಾವು ಕರಿತೀವಿ. ಭಾಳ ದೂರಕ್ಕೇ ಮರ ಎಲ್ಲೆಲ್ಲಲ್ಲಿ ಸುಟ್ಟಂತೆ ಕಾಣಿಸ್ತದೆ. ಯಾಕೋ ತುದಿ ಎಳೆ ಚಿಗುರು ಬಂದಿದೆ ಆದರೆ ಸುಟ್ಟು ಹೋಗಿದ್ದಾವೆ, ಒಣಗೋಗಿದ್ದಾವೆ ಅಂದರೆ ಅದಕ್ಕೆ ಜಿಗಿ ಹುಳ ಇದೆ ಅಂಥೇಳಿ ನಮಗೆ ದೂರದಿಂದನೇ ನೋಡಲಿಕ್ಕೆ ಕಾಣಿಸುತ್ತೆ. ಬಟ್ ಅದು ಭಾಳ ತಡವಾದ ಹಂತ. ಅದಕ್ಕೋಸ್ಕರ ಮತ್ತು ಇದರಲ್ಲಿ ಒಂದು ಮುಂಜಾಗ್ರತಾ ಕ್ರಮ ಏನಪ್ಪ ಅಂತಂದರೆ, ಆದಷ್ಟು ನಾವು ಕಟಾವು ಮುಗಿದ ತಕ್ಷಣವೇ ನಮ್ಮ ಮಾವಿನ ಮರಕ್ಕೆ ಸುಣ್ಣ ಮತ್ತು ಕೆಮ್ಮಣ್ಣನ್ನು ಕಾಂಡಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಬಳಿಬೇಕು. ಅದಕ್ಕಿಂತ ಮೊದಲೇ ಈ ಚಾಟಣಿ ಮಾಡಬೇಕು. ಮೋಸ್ಟ್ಲಿ ನಮ್ಮ ಮಾವಿನ ತಜ್ಞರು ಬಂದು ನಿಮಗೆ ಚಾಟಣಿ ಬಗ್ಗೆ ನಂತರ ತಿಳಿಸ್ಕೊಡ್ತಾರೆ. ಕಟಾವು ಮುಗಿದ ತಕ್ಷಣ ಚಾಟಣಿ ಮಾಡಿದ್ರೆ ಈ ಮರದ ತೊಗಟೆಗಳ ಮೇಲೆ, ರೆಂಬೆ ಕೊಂಬೆಗಳ ಮೇಲೆ ಬಿಸಿಲು ಗಾಳಿ ಚೆನ್ನಾಗಿ ಬಿದ್ದಾಗ ಈ ಒಂದು ಹುಳ ಅಲ್ಲಿ ತೊಗಟೆ ಮೇಲೆ ಕೂತ್ಕೊಂಡು ನಿದ್ದೆ ಮಾಡೋದಕ್ಕೆ ಆಗೋದಿಲ್ಲ. ಬಿಸಿಲು ಬಿತ್ತು ಅಂದರೆ ಅದು ಅಲ್ಲಿಂದ ಜಾಗಿ ಖಾಲಿ ಮಾಡುತ್ತೆ. ಮತ್ತು ಅದ್ರ ಜೊತೆಗೆ ನಾವು ಸುಣ್ಣ ಕೆಮ್ಮಣ್ಣ ಬಡಿದ್ರೆ ಅದಕ್ಕೆ ನಿದ್ದೆ ಮಾಡೋದಕ್ಕೆ ಅವಕಾಶ ಆಗೋದಿಲ್ಲ. ಇದು ಒಂದು ಅತ್ಯಂತ ಸರಳವಾದಂಥ ಕ್ರಮ ಮತ್ತು ನೈಸರ್ಗಿಕವಾದಂಥ ಒಂದು ಕ್ರಮ. ಅದರ ನಂತರದಲ್ಲಿ ಅನಿವಾರ್ಯ ಅಂದಾಗ ನಮಗೆ ಜೈವಿಕವಾಗಿ ಇರುವಂಥದ್ದು ಅಂದರೆ ಮೆಟರೈಸಿಯಮ್ ಅಥವಾ ಲೆಕ್ಯಾನಿಸಿಲಿಯಮ್ ಅನ್ನುವಂಥ ಶಿಲೀಂಧ್ರಗಳು. ಈ ಕೀಟರೋಗಕಾರಿ ಶಿಲೀಂಧ್ರಗಳು ಭಾಳ ಪರಿಣಾಮಕಾರಿ. ಇವನ್ನು ಆದಷ್ಟು ಮಳೆಗಾಲದಲ್ಲಿ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಒಂದು ಸಲ, ಮತ್ತು ಅಕ್ಟೋಬರ್ ನವಂಬರ್ ಅಥವಾ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಮಳೆಗಾಲ ಏನಾದ್ರೂ ಏನು ನಮ್ಮ ಸೈಕ್ಲೋನ್ಗಳು ಬಂದು ಅಥವಾ ಮಳೆ ಚೆನ್ನಾಗಿ ತುಂತುರು ಮಳೆ ಬರ್ತಾ ಇದ್ದಂಥ ವಾತಾವರಣದಲ್ಲಿ ಇದನ್ನು ಮರಗಳ ಕಾಂಡಗಳಿಗೆ, ಎಲೆಗಳಿಗಿಂತ ಹೆಚ್ಚಾಗಿ ಕಾಂಡಗಳ ಮೇಲೆ ನೆನೆಯೋ ರೀತಿ ಸಿಂಪರಣೆ ಮಾಡಿದ್ರೆ ಅಲ್ಲಿರುವಂಥ ಈ ಒಂದು ಜಿಗುಹುಳುಗಳನ್ನು ನಾವು ಭಾಳ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ಬೋದು. ಇನ್ನು ನಂತರ ಇದು ತುಂಬ ದೊಡ್ಡ ಸಂಖ್ಯೆಯಲ್ಲಿದೆ ಅಂದರೆ ನಾವು ಅನಿವಾರ್ಯವಾಗಿ ರಾಸಾಯನಿಕಗಳಿಗೆ ಹೋಗಬೇಕಾಗತ್ತೆ. ಏಕೆ ಅಂತಂದರೆ ಇದು ಕುಡಿ ಡ್ಯಾಮೇಜ್ ಆಯಿತು ಅಂದರೆ ಅಲ್ಲಿಂದ ಹೂ ಬರುವಂಥ ಸಾಧ್ಯತೆಗಳು ಕಡಿಮೆ ಆಗ್ತವೆ. ಆ ಕಾರಣಕ್ಕೋಸ್ಕರ ಬೈ ಚಾನ್ಸ್ ಏನಾದರೂ ಈ ಎಲ್ಲ ಕ್ರಮಗಳನ್ನು ನಾವು ಇಂದಿನ ಮಳೆಗಾಲದ ಹಂಗಾಮಿನಲ್ಲಿ ಅಥವಾ ಬೇಸಿಗೆ ಹಂಗಾಮಿನಲ್ಲಿ ಯಾವುದನ್ನು ಕೈಗೊಂಡಿಲ್ಲ ಅಂದರೆ ಅನಿವಾರ್ಯವಾಗಿ ನಾವು ರಾಸಾಯನಿಕಗಳಿಗೆ ಹೋಗಬೇಕಾಗ್ತದೆ. ಚಿಗುರೆಲೆ ಹಂತದಲ್ಲಿ ಅತ್ಯಂತ ಪರಿಣಾಮಕಾರಿಯಾದಂಥ ಅಂತಂದರೆ ನಮ್ಮ ಇಮಿಡಾಕ್ಲೋಪ್ರಿಡ್ ಪ್ರತಿ ಲೀಟ್ರ್ ನೀರಿಗೆ 0.5 ml ಅಥವಾ ಥಯಾಮೆಥಾಕ್ಸಾಮು ಪ್ರತಿ ಲೀಟ್ರ್ ನೀರಿಗೆ 0.5 ಗ್ರಾಮು ಅಥವಾ ಪ್ರತಿ ಲೀಟ್ರ್ ನೀರಿಗೆ 1 ಗ್ರಾಮ್ ನಮ್ಮ ಅಸಿಫೇಟು. ಇವು ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ರಾಸಾಯನಿಕಗಳು. ಇದಲ್ಲದೇನೂ ಕೂಡ ನಾವು ಸಾವಯವ ವಿಧಾನದಲ್ಲೇ ಮಾಡ್ತೀವಿ, ನಮಗೆ ರಾಸಾಯನಿಕಗಳು ಬೇಡ ಅಂದರೆ ಅತ್ಯಂತ ಪರಿಣಾಮಕಾರಿಯಾದಂಥದ್ದು ಅಂತಂದರೆ ನಮ್ಮ
ಅಜರ್ಡಕ್ಟಿನ್ 10,000 ppm 1 ml ಅನ್ನು ಸಿಂಪರಣೆ ಮಾಡಿದ್ರೆ ಸಾಕು. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಈ ಉತ್ತಮ ಗುಣಮಟ್ಟದ ಅಜರ್ಡಕ್ಟಿನ್ ಸಿಕ್ಕಲಿಲ್ಲ ಅಂದಾಗ ನಾವು ಬೇವಿನ ಎಣ್ಣೆಯನ್ನು ಕೂಡ ನಾವು ಬಳಸ್ಕೋಬೋದು. ಇದನ್ನು 3 ರಿಂದ 5 ml ಪ್ರತಿ ಲೀಟ್ರಿಗೆ ನೀರಿಗೆ ಹಾಕ್ಕೊಂಡು ಬೇವಿನ ಎಣ್ಣೆನ ಮೊದಲೇ ಶಾಂಪೂ ಜೊತೆ ಮಿಶ್ರಣ ಮಾಡಿಕೊಂಡು ನಂತರ ನೀರಿಗೆ ಹಾಕಿ ಸಿಂಪರಣೆ ಮಾಡೋದು ಅತ್ಯಂತ ಪರಿಣಾಮಕಾರಿಯಾಗಿ ಈ ಜಿಗಿ ಹುಳುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಮಾವಿನಲ್ಲಿ ಬರುವಂಥ ಮತ್ತೊಂದು ಪ್ರಮುಖವಾದ ರೋಗ ಅಂದರೆ ಚಿಬ್ಬು ರೋಗ ಅಂತ ಕರಿತೀವಿ, ಅಥವಾ ಹೂ ಅಂಗಮಾರಿ ರೋಗ ಅಂತ ಕರಿತೀವಿ. ಸಾಮಾನ್ಯವಾಗಿ ನೀವು ತೋಟಗಳಲ್ಲಿ ನೋಡಿರ್ಬೋದು, ಹೂ ಗೊಂಚಲೆಲ್ಲ ಕಪ್ಪಾಗ್ಬಿಟ್ಟು ಎಲ್ಲ ಉದುರಲಿಕ್ಕೆ ಪ್ರಾರಂಭ ಆಗುತ್ತೆ. ಇದನ್ನು ನಾವು ಹೂ ಅಂಗಮಾರಿ ರೋಗ ಅಂತ ಕರಿತೀವಿ. ಇವು ಪ್ರಾರಂಭಿಕವಾಗಿ ರೋಗದ ಲಕ್ಷಣಗಳ ವಿಷಯಕ್ಕೆ ಬಂತು ಅಂದರೆ, ಮೊದಲೇದಾಗಿ ರೋಗ ಕಾಣಿಸ್ಕೊಳ್ಳೋದು ಎಲೆಗಳ ಮೇಲೆ ಕಾಣಿಸ್ಕೊಳ್ಳುತ್ತೆ. ದುಂಡನೆಯ ತಗ್ಗಿದಂಥ ಚುಕ್ಕೆಗಳಾಗಿ, ಕಂದು ಬಣ್ಣ ಚುಕ್ಕೆಗಳಾಗಿ ಕಾಣಿಸ್ಕೊಳ್ಳುತ್ತೆ ಎಲೆಗಳ ಮೇಲೆ. ನಂತರ ರೋಗ ಉಲ್ಬಣ ಆದಂಗೆ ಏನಾಗುತ್ತೆ, ಎಲೆಗಳ ಚುಕ್ಕೆಗಳ ಮಧ್ಯಭಾಗ ಉದುರೋಗುತ್ತೆ, ಬಿದ್ದೋಗುತ್ತೆ, ರಂಧ್ರಗಳು ಕಾಣಿಸ್ತವೆ. ನಿಮಗೆ ಎಲೆಗಳ ಚುಕ್ಕೆಗಳ ಮಧ್ಯಭಾಗದಲ್ಲಿ ರಂಧ್ರಗಳು ಕಾಣಿಸ್ತವೆ. ಇದು ಪ್ರಮುಖವಾದ ಲಕ್ಷಣ. ಈ ರೋಗ ಉಲ್ಬಣ ಆದಂಗೆ ಏನಾಗುತ್ತೆ, ಸಂಖ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಎಲೆಗಳ ಮೇಲೆ, ಮತ್ತು ಎಲೆಗಳು ಒಣಗಲಿಕ್ಕೆ ಪ್ರಾರಂಭ ಆಗುತ್ತೆ. ಆದರೆ ಪ್ರಮುಖವಾದ ಲಕ್ಷಣ ಅಂದರೆ ಹೂ ಅಂಗಮಾರಿ ರೋಗದ ಲಕ್ಷಣ. ಯಾಕೆ ಅಂದರೆ ಇದು ಹೂಗಳ ಗೊಂಚಲುಗಳ ಮೇಲೆ ಹೂನಲ್ಲಿ ಸಣ್ಣ ಕಪ್ಪನೆ ಚುಕ್ಕೆಗಳಾಗಿ ಮೂಡ್ತವೆ ಪ್ರಾರಂಭಿಕ ಹಂತದಲ್ಲಿ. ರೋಗ ಉಲ್ಬಣ ಆದಂಗೆ ಏನಾಗುತ್ತೆ, ಉದ್ದುದ್ದವಾದ ಚುಕ್ಕೆಗಳಾಗಿ ಮಾರ್ಪಾಡಾಗ್ತವೆ. ಮತ್ತು ಹೂ ಗೊಂಚಲೆಲ್ಲ ಕಪ್ಪಾಗಿ ಒಣಗಲಿಕ್ಕೆ ಪ್ರಾರಂಭ ಆಗುತ್ತೆ. ನೀವು ಹೂ ಗೊಂಚಲನ್ನು ನೋಡಿರ್ಬೋದು, ಆಲ್ಮೋಸ್ಟ್ ಎಲ್ಲ ಕಪ್ಪಾದಂಗೆ ಕಾಣಿಸ್ತಾ ಇರ್ತದೆ, ಸುಟ್ಟೋದಂಗೆ ಕಾಣಿಸ್ತಾ ಇರ್ತದೆ. ಇದು ಸಾಮಾನ್ಯವಾಗಿ ಕಾಣುವಂಥ ಲಕ್ಷಣ. ಬಹಳ ಇಂಪಾರ್ಟೆಂಟ್ ಲಕ್ಷಣ ಏನು ಅಂದರೆ, ನಮಗೆ ಜನಸಾಮಾನ್ಯರಿಗೆ ಅರ್ಥ ಆಗೋದು ಯಾವಾಗ ಅಂದರೆ, ಕಾಯಿಗಳನ್ನ ತಗೊಬಿಟ್ಟು ನಾವು ಹಣ್ಣು ಮಾಡಲಿಕ್ಕೆ ಪ್ರಾರಂಭ ಇಟ್ಕೊಂಡಿದ್ದಾಗ ಹಣ್ಣುಗಳ ಮೇಲೆ ಕಪ್ಪು ಚುಕ್ಕೆಗಳು ಬರ್ತವೆ, ಮಾವಿನ ಹಣ್ಣುಗಳ ಮೇಲೆ ಹಣ್ಣಾಗೋ ಹಂತದಲ್ಲಿ. ಇದು ಚಿಬ್ಬು ರೋಗದ ಬಹಳ ಪ್ರಮುಖವಾದ ಲಕ್ಷಣ, ಹಣ್ಣುಗಳ ಮೇಲೆ ಬರುವಂತಹ ಲಕ್ಷಣ. ಈ ಹಣ್ಣುಗಳ ಮೇಲೆ ಅಷ್ಟೇ ಅಲ್ಲ, ಇದೇನು ಅಂದರೆ ಹೂಗೊಂಚಲಿನಿಂದ ಅದೇನಾಗುತ್ತೆ, ಟೊಂಗೆಗಳ ಮೇಲೆ ಸಣ್ಣ ಟೊಂಗೆಗಳೇನಿರ್ತವೆ ಅದರ ಮೇಲೂ ಕೂಡ ಈ ರೋಗದ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಟೊಂಗೆಗಳು ಒಣಗಲಿಕ್ಕೆ ಪ್ರಾರಂಭ ಆಗ್ತವೆ. ಇವೆಲ್ಲ ಪ್ರಮುಖವಾದ ಲಕ್ಷಣಗಳು ಈ ರೋಗದ್ದು. ಇವುಗಳ ನಿರ್ವಹಣೆ ಹೇಗೆ ಅಂದರೆ, ಫಸ್ಟು ಯಾವಾಗಲೂ ಅಷ್ಟೇ, ನಾವು ಈಗ ಫಸ್ಟ್ ಸೀಸನ್, ಈಗ ಯಾವುದೋ ಒಂದು ಈ ಸೀಸನ್ ನಾವು ಮ್ಯಾಂಗೋ ಬೆಳೆದಿದ್ದೀವಿ ಈ ವರ್ಷ, ಮುಂದಿನ ವರ್ಷಕ್ಕೆ ನಾವು ರೋಗ ಬರದಂಗೆ ಮಾಡಬೇಕು ಅಂದರೆ ಏನು ಮಾಡಬೇಕಾಗತ್ತೆ ಅಂದರೆ, ಫಸ್ಟು ಆರ್ಚರ್ಡ್ನ ಕ್ಲೀನಾಗಿ ಇಟ್ಕೋಬೇಕು. ನಾವೇನು ಮಾಡ್ತೀವಿ, ಹಣ್ಣುಗಳೆಲ್ಲ ಕಿತ್ತಾದ್ಮೇಲೆ ಆರ್ಚರ್ಡ್ನ ನಿರ್ವಹಣೆನೇ ನಾವು ಮಾಡೋದಿಲ್ಲ. ಪುನಃ ಹೂಗೊಂಚಲು ಬರೋವರೆಗೂ ಆರ್ಚರ್ಡ್ ಕಡೆ ಜನಗಳು ಹೋಗಲಿಕ್ಕಿಲ್ಲ. ಆದ್ದರಿಂದ ಆದಷ್ಟು ಆರ್ಚರ್ಡ್ಗಳನ್ನ, ತೋಟಗಳನ್ನ ಕ್ಲೀನಾಗಿ ಯಾವುದೇ ಕಳೆಗಳಿಲ್ದಂಗೆ ನಿರ್ವಹಣೆ ಮಾಡಬೇಕಾಗತ್ತೆ. ಮತ್ತು ರೆಂಬೆ ಕೊಂಬೆಗಳ ಮೇಲೆ ಸಾಧ್ಯ ಆದರೆ ತಾಮ್ರದ ಆಕ್ಸಿಕ್ಲೋರೈಡ್, ತಾಮ್ರದ ಹೈಡ್ರಾಕ್ಸೈಡ್ ಇವೆಲ್ಲ ಬರ್ತವೆ ಶಿಲೀಂಧ್ರನಾಶಕಗಳು. ಕೋಸೈಡ್ ಅಂತ ಕೇಳಿರ್ಬೋದು, ಬ್ಲೈಟ್ಯಾಕ್ಸ್ ಅಂತ ಕೇಳಿರ್ಬೋದು, ಟ್ರೂ ಕಾಪರ್ ಅಂತ ಕೇಳಿರ್ಬೋದು. ಇವೆಲ್ಲ ತಾಮ್ರದ ಸಂಯುಕ್ತ ಇರುವಂಥ ಶಿಲೀಂಧ್ರನಾಶಕಗಳನ್ನ ರೆಂಬೆಗಳ ಮೇಲೆ ಸಿಂಪಡಣೆ ಮಾಡ್ಕೊಂಡ್ರೆ ಈ ರೋಗದ ಕಾರಣಗಳೇನು ಉಳ್ಕೊಂಡಿರ್ತವೆ ಆಫ್ ಸೀಸನಲ್ಲಿ ಅವೆಲ್ಲ ಸಾಯ್ತವೆ. ಅವು ರೋಗಗಳು ಬರ್ದಂಗೆ ನೋಡ್ಕೊಳ್ತವೆ. ಅದು ಒಂದು ಮಾಡ್ಕೊಳ್ಬೇಕಾಗತ್ತೆ ಆಫ್ ಸೀಸನಲ್ಲಿ. ಮತ್ತು ರೆಂಬೆ ಕೊಂಬೆಗಳಿಗೆ ಏನಾದ್ರು ರೋಗಗಳು ಬಂದಿದ್ದರೆ, ಒಣಗಲಿಕ್ಕೆ ಪ್ರಾರಂಭ ಆದರೆ ಇಮ್ಮಿಡಿಯೇಟಾಗಿ ಏನು ಮಾಡಬೇಕು, ತಕ್ಷಣ ಪ್ರೂನಿಂಗ್ ಮಾಡ್ಕೋಬೇಕು, ಕತ್ತರಿಸ್ಕೊಳ್ಬೇಕು. ರೋಗ ಬಂದಿರುವಂಥ ಟೊಂಗೆಗಳನ್ನು ಕತ್ತರಿಸ್ಬಿಟ್ಟು ಬೋಡೋ ಪೇಸ್ಟನ್ನು ನಾವು ಕಟ್ಟೆಂಡಿಗೆ ಸಾವರಬೇಕಾಗತ್ತೆ. ಇದು ಮತ್ತು ಇನ್ನೊಂದು, ಕಾಯಿಗಳ ಮೇಲೆ ನಮಗೆ ಎಕನಾಮಿಕಲ್ ಪಾರ್ಟ್ ಏನು ಅಂದರೆ ಹಣ್ಣುಗಳು. ನಾವು ಹಣ್ಣುಗಳ ಮೇಲೆ ಚುಕ್ಕೆಗಳು ತುಂಬ ದೊಡ್ಡ ಚುಕ್ಕೆಗಳು ಬರ್ತವೆ, ಕಪ್ಪನೆ ಚುಕ್ಕೆಗಳು ಬರ್ತವೆ ಹಣ್ಣಾಗೋ ಟೈಮಲ್ಲಿ. ಪುನಃ ರೋಗ ಉಲ್ಬಣ ಆದಂಗೆ ಏನಾಗುತ್ತೆ, ಆ ಕಪ್ಪು ಚುಕ್ಕೆಗಳೆಲ್ಲ ಫುಲ್ ಫ್ರೂಟ್ಗಳ ಮೇಲೆ ಕವರ್ ಆಗ್ತಾ ಹೋಗ್ತವೆ. ನೀವು ಹಣ್ಣು ಕಟ್ ಮಾಡಿ ನೋಡ್ತಂದ್ರೆ ಒಳಗೆಲ್ಲ ಕಪ್ಪಾಗಿ ಕೊಳ್ತೋಗಿರುತ್ತೆ ಹಣ್ಣು, ತಿನ್ನಲಿಕ್ಕೆ ಆಗಲ್ಲ. ಇದು ಏನು ಅಂದರೆ ನಿಮಗೆ ಹೊಲದಲ್ಲಿ, ತೋಟಗಳಲ್ಲಿ ಕಾಣಿಸಲ್ಲ ಕೆಲವು ಟೈಮು. ಕಾಯಾಗಿರೋ ಅಂಥದ್ದಲ್ಲಿ ನಿಮಗೆ ರೋಗದ ಲಕ್ಷಣಗಳೇ ಗೊತ್ತಾಗಲ್ಲ, ಅಂಗಮಾರಿ ರೋಗ ಬಂದಿದೆ ಅಂತ. ಅವು ಮಾಗಲಿಕ್ಕೆ ಪ್ರಾರಂಭ ಆದಾಗ ಹಣ್ಣುಗಳ ಮೇಲೆ ಕಪ್ಪು ಚುಕ್ಕೆಗಳು ಕಾಣಿಸ್ಲಿಕ್ಕೆ ಪ್ರಾರಂಭ ಆಗ್ತವೆ. ಯಾಕೆ ಅಂದರೆ ರೋಗದ ಕಣಗಳು ಆಲ್ರೆಡಿ ಇನ್ಫೆಕ್ಟ್ ಮಾಡಿರ್ತವೆ ಫ್ರೂಟ್ಸ್ಗಳನ್ನ. ಆದರೆ ಲಕ್ಷಣಗಳು ಗೋಚರಿಸೋದು ಯಾವಾಗ ಅಂದರೆ ಹಣ್ಣುಗಳು ಮಾಗೋ ಟೈಮಲ್ಲಿ ಮಾತ್ರ ಗೋಚರಿಸ್ತವೆ. ಅದಕ್ಕೋಸ್ಕರ ನಾವೇನು ಮಾಡಬೇಕಾಗತ್ತೆ, ಸಣ್ಣ ಕಾಯಿಗಳು ಬರ್ತಾವಲ್ಲ, ಆ ಸಣ್ಣ ಕಾಯಿಗಳು ಬರೋ ಹಂತದಲ್ಲೇ ನಾವು ನಿರ್ವಹಣೆಗಳನ್ನ ಪ್ರಾರಂಭ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಿರ್ವಹಣೆಗೆ ನಾವೇನು ಮಾಡಬೇಕು ಅಂದರೆ, ಸಣ್ಣ ಕಾಯಿಗಳಿದ್ದಾಗ ನಿಮಗೆ ಕಾರ್ಬನ್ಡೈಸಿಮ್ ಅಂತ ಒಂದು ಶಿಲೀಂಧ್ರವನ್ನು ಕೇಳಿರ್ತೀರ. ಕಾರ್ಬನ್ಡೈಸಿಮ್ 1 ಗ್ರಾಮು ಪ್ರತಿ ಲೀಟ್ರ್ ನೀರಿಗೆ ಆ ಪ್ರಮಾಣದಲ್ಲಿ ಮಿಶ್ರಣ ಮಾಡ್ಕೊಂಡು ಸಿಂಪಡಣೆ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ರೋಕೋ ಥಯೋಫಿನೇಟ್ ಮೀಥೈಲ್ ಅಂತ ಬರ್ತದೆ, ಇನ್ನೂ ಒಂದು, ಅದನ್ನು ಕೂಡ ನಾವು ಸಿಂಪಡಣೆ ಮಾಡ್ಕೋಬೋದು. ಥಯೋಫಿನೇಟ್ ಮೀಥೈಲ್ ಆದರೆ 1 ಗ್ರಾಮು 1 ಲೀಟ್ರ್ ನೀರಿಗೆ, ಇದು ಕೂಡ 1 ಗ್ರಾಮ್ ಪ್ರಮಾಣದಲ್ಲೇ ಸಿಂಪಡಣೆ ಮಾಡ್ಕೊಳ್ಬೇಕು. ಇನ್ನೊಂದು ಕಾಂಟ್ಯಾಕ್ಟ್ ಫಂಜಿಸೈಡ್ ಅಂತ ಹೇಳ್ತೀವಿ, ಅದು ಕ್ಲೋರೋಥೆಲನಿಲ್ ಅಂತ ಹೇಳ್ತೀವಿ, ಅದನ್ನು 2 ಗ್ರಾಮ್ಸ್ ಪ್ರತಿ ಲೀಟ್ರ್ ನೀರಿಗೆ. ಇವೆಲ್ಲ ಏನು ಅಂದರೆ ರೋಗ ಬರಲಿಕ್ಕಿಂತ ಮೊದಲೇ ನಾವು ಮುಂಜಾಗ್ರತಾ ಕ್ರಮವಾಗಿ ನಾವು ಸಿಂಪಡಣೆ ಮಾಡ್ಕೊಳ್ಳೋದು ಏನಾಗುತ್ತೆ, ಹಣ್ಣುಗಳ ಮೇಲೆ ಬರುವಂಥ ರೋಗದ ಪ್ರಮಾಣವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು. ಪುನಃ ಇನ್ನೊಂದು ಏನು ಅಂದರೆ, ಈ ಹಣ್ಣುಗಳನ್ನ ಹಾರ್ವೆಸ್ಟ್ಗೆ ಹತ್ತಿರ ಬರ್ತಾ ಇದ್ದಾವೆ, ಕೊಯ್ಲಿಕ್ಕೆ ಹತ್ತಿರ ಬರ್ತಾ ಇದೆ ಅನ್ನೋವಾಗ ರೋಗ ಹಾರ್ವೆಸ್ಟ್ಗಿಂತ ಮೊದಲು ಸಿಂಪಡಣೆ ಮಾಡ್ಕೋಬೇಕಾಗುತ್ತೆ. ಇದೇ ಶಿಲೀಂಧ್ರನಾಶಕಗಳನ್ನ ನಾವು ಸಿಂಪಡಣೆ ಮಾಡ್ಕೊಂಡ್ರೆ ನಾವು ಸ್ಟೋರೇಜಲ್ಲಿ ನಾವು ಮಾಗ್ಸೋಕ್ಕೆ ಇಟ್ಟಿರ್ತೀವಲ್ಲ, ಅಲ್ಲಿ ಬರುವಂಥ ರೋಗದ ಪ್ರಮಾಣ ಕಡಿಮೆ ಆಗುತ್ತೆ. ಮತ್ತು ಇಲ್ಲೊಂದು ಬಹಳ ಮುಖ್ಯವಾದ ಅಂಶ ಅಂದರೆ, ಎಲ್ಲರೂ ನೆನ್ಪಿಡಬೇಕಾದ್ದು, ಒಂದು ಶಿಲೀಂಧ್ರನಾಶಕವನ್ನು ಸಿಂಪಡಣೆ ಮಾಡಿದ್ಮೇಲೆ ಅದಕ್ಕೆ ವೇಟಿಂಗ್ ಪೀರಿಯಡ್ ಅಂತ ಇರ್ತದೆ ಯಾವಾಗಲೂ. ಈಗ ಯಾವುದೇ ಒಂದು, ನಾವು ಈಗ ಹೇಳ್ತಾ ಇದ್ದೀನಿ ನಾನು, ಯಾವುದೋ ಕಾರ್ಬನ್ಡೈಸಿಮು,
ಥಯೋಫಿನೇಟ್ ಮೀಥೈಲು, ಇವಕ್ಕೆ ಸಾಮಾನ್ಯವಾಗಿ ನಾವು ಮಿನಿಮಮ್ 15 ದಿನ ಗ್ಯಾಪ್ ಕೊಡಬೇಕಾಗತ್ತೆ. ಸಿಂಪಡಣೆ ಮಾಡಿಬಿಟ್ಟು ಸಡನ್ನಾಗಿ ಕಿತ್ತುಬಿಟ್ಟು ಯಾವುದೇ ಕಾರಣಕ್ಕೂ ಮಾರಲಿಕ್ಕೆ ಹೋಗಬೇಡಿ, ಯಾಕಂದರೆ ರೆಸಿಡ್ಯೂ ಇರ್ತದೆ, ಅದು ಆರೋಗ್ಯಕ್ಕೆ ಹಾನಿಕಾರಕ. ಅದು 15 ದಿನ ಆದಮೇಲೆ ನಾವು ಯಾವುದೇ ಹಣ್ಣನ್ನು ಹಾರ್ವೆಸ್ಟ್ ಮಾಡಬೇಕಾಗತ್ತೆ, ಕಟಾವು ಮಾಡ್ಕೊಳ್ಬೇಕಾಗತ್ತೆ, ನಂತರ ಉಪಯೋಗಿಸ್ಕೋಬೇಕಾಗತ್ತೆ. ಪ್ರತಿಯೊಂದಕ್ಕೂ ವೇಟಿಂಗ್ ಪೀರಿಯಡ್ ಇರುತ್ತೆ, ಪ್ರತಿಯೊಂದು ನೋಡಿಬಿಟ್ಟು ಹೇಳ್ಬೇಕಾಗತ್ತೆ. ನೀವು ಇನ್ನೂ ಒಳ್ಳೆ ಕೆಮಿಕಲ್ಸ್ ನಾವು ಬಳಸ್ತೀವಿ ಸರ್ ಅಂದರೆ ನಿಮಗೆ ಆಲ್ಮೋಸ್ಟ್ ನಾವು ಟ್ರಯಾಜೋಲ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ, ಎಕ್ಸಾಕೊನಜೋಲು, ಪ್ರೊಪಿಕೊನಜೋಲು, ಟೆಬಿಕೊನಜೋಲು, ಈ ಟ್ರಯಾಜೋಲ್ ಕಾಂಪೌಂಡ್ಸ್ಗಳನ್ನೂ ಕೂಡ ಬಳಸ್ಕೊಳ್ಬೋದು. ಇಲ್ಲಿ ಎಕ್ಸಾಕೊನಜೋಲು, ಪ್ರೊಪಿಕೊನಜೋಲು, ಟೆಬಿಕೊನಜೋಲು ನೀವು ಬಳಸ್ತೀವಿ ಅಂದರೆ ಮಿನಿಮಮ್ 20 ದಿನ ನೀವು ವೇಟಿಂಗ್ ಪೀರಿಯಡ್ ಬಿಟ್ಟು ಹಾರ್ವೆಸ್ಟ್ ಮಾಡಬೇಕಾಗತ್ತೆ. ಇವನ್ ಮಾಡೋದ್ರಿಂದ ನಾವು ಈ ರೋಗವನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡ್ಬೋದು. ಇನ್ನು ಈ ಚಿಗುರು ಕಾಲದಲ್ಲಿ ಬರುವಂಥ ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರುವಂಥ ಅಂತಂದರೆ ಕುಡಿನಲ್ಲಿರುವಂಥ ತೊಗಟೆಯನ್ನು ಕೊರೆಯುವಂಥ ಒಂದು ಹುಳ. ಸಾಧಾರಣವಾಗಿ ನಮ್ಮ ಎಲೆಗಳಲ್ಲಿ ಈ ಸುರುಳಿಪುಚ್ಚಿ ಅಂತೇಳಿ ಬರ್ತಾ ಇತ್ತು, ಅದು ಒಂದು ತೃಣಕೀಟ ಮೊದಲಿಂದನೂ ಇದೆ. ಆದರೆ ಅದೇ ಜಾತಿಗೆ ಸೇರಿದಂಥ ಒಂದು ಕೀಟ ಎಳೆ ಕುಡಿಗಳ ತೊಗಟೆಯನ್ನು, ಆ ತೊಗಟೆಯನ್ನು ಸುಲಿದಾಕ್ಬಿಟ್ರೆ ಅದೇನಾಗ್ಬಿಡುತ್ತೆ, ಅದು ಕ್ರಮೇಣವಾಗಿ ಒಣಗೋಗುತ್ತೆ, ತಕ್ಷಣಕ್ಕೆ ಒಣಗೋದಿಲ್ಲ. ಮತ್ತು ಭಾಳಷ್ಟು ಸಲ ಅದು ಹೂ ಕಚ್ಚೋದಿಲ್ಲ, ಹೂ ಕಚ್ಚಿದ್ರೂ ಕೂಡ ಕಾಯಿ ಕಚ್ಚೋದಿಲ್ಲ. ಈ ರೀತಿಯಾದಂಥ ಲಕ್ಷಣಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾಯಿದೆ. ಹೊಸ ಕುಡಿ ಬಂತು ಅಂದರೆ ತಕ್ಷಣ ಇದು ಅಲ್ಲಿ ಬರ್ತಾಯಿದೆ. ಆ ಕಾರಣಕ್ಕೋಸ್ಕರ ಇದ್ರ ಬಗ್ಗೆನೂ ತಾವು ಭಾಳ ಕೇರ್ಫುಲ್ಲಾಗಿ ಇದು ಮಾಡ್ಕೊಂಡಿರಬೇಕು. ಮತ್ತು ಇದು ಆಲ್ಮೋಸ್ಟ್ ಹೊಸ ಕುಡಿ ಬಂದಂಥ ಎಲ್ಲ ಸಂದರ್ಭದಲ್ಲಿ ವರ್ಷ ಪೂರ್ತಿ ಇರೋದರಿಂದ ಮುಂಗಾರು ಹಂಗಾಮಿನಲ್ಲೇ ಇದನ್ನು ನಾವು ಚೆನ್ನಾಗಿ ನಿರ್ವಹಣೆ ಮಾಡಿಕೊಂಡ್ರೆ ನಮ್ಮ ಹೂ ಬರುವಂಥ ಕಾಲದಲ್ಲಿ ಬರುವಂಥ ಕುಡಿಗಳ ಮೇಲೆ ಇದನ್ನು ಭಾಳ ಸರಳವಾಗಿ ನಿರ್ವಹಣೆ ಮಾಡ್ಕೋಬೋದು. ಈಗಾಗಲೇ ನಾವು ಬಳಸ್ತಾ ಇರುವಂಥ ಯಾವುದು ಜಿಗಿ ಹುಳಕ್ಕೆ ಬಳಸ್ತಾ ಇರುವಂಥ ನಿರ್ವಹಣಾ ಕ್ರಮಗಳು ಕೂಡ ಇದಕ್ಕೆ ಸಹಾಯ ಮಾಡ್ತವೆ. ಇದಕ್ಕೆ ಅಂತೇನು ನಾವು ವಿಶೇಷವಾಗಿ ಎಕ್ಸ್ಟ್ರಾ ಏನು ಶ್ರಮ ತಗೊಳ್ಬೇಕಾದಂಥ ಅವಶ್ಯಕತೆ ಇರೋದಿಲ್ಲ. ಮತ್ತೊಂದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥ ತೊಂದರೆ ಅಂದರೆ ಮಾವಿನಲ್ಲಿ ಹೂಗೊಂಚಿಲಿನ ವಿಕಾರತೆ ಅಂತ ಕರಿತೀವಿ, ಮಾಲ್ ಫಾರ್ಮೇಷನ್ ಅಂತ ನಮ್ಮ ಭಾಷೆಯಲ್ಲಿ ನಾವು ಹೇಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇರುವಂಥ ಪ್ರಾಬ್ಲಮ್ಮು. ಇಲ್ಲಿ ಏನಾಗುತ್ತೆ ಅಂದರೆ 2 ಥರ ಮಾಲ್ ಫಾರ್ಮೇಷನ್ ಅಂತ ಹೇಳ್ತೀವಿ. ಒಂದು ಸಣ್ಣ ಗಿಡಗಳಿದ್ದಾಗ ಏನಾಗುತ್ತೆ, ನೀವು ಬಾಳೆಹಣ್ಣು ನೋಡಿರ್ಬೋದು, ಬಾಳೆಹಣ್ಣಲ್ಲಿ ಒಂದು ವೈರಸ್ ರೋಗ ಬರ್ತದೆ, ಬಂಚಿ ಟಾಪ್ ಆಫ್ ಬನಾನಾ ಅಂತ ಹೇಳ್ತೀವಿ. ಅದೇ ಅಲ್ಲಿ ಏನಾಗುತ್ತೆ, ಒತ್ತೊತ್ತಿಗಾಗಿ ಎಲೆಗಳು ಬೆಳ್ಕೊಳ್ತವೆ. ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ, ಸಣ್ಣ ಗಿಡಗಳಾಗಿದ್ದಾಗ ಎಲೆಗಳ ಸಂಖ್ಯೆ ಜಾಸ್ತಿ ಆಗ್ತವೆ ಮತ್ತು ಒತ್ತೊತ್ತಿಗೆ ಎಲೆಗಳು ಬೆಳ್ಕೊಂಡಿರ್ತವೆ, ರೆಂಬೆಗಳು ಡೆವಲಪ್ ಆಗೋಲ್ಲ, ಎಲೆಗಳು ಜಾಸ್ತಿ ಆಗ್ತವೆ. ಇದನ್ನು ನಾವು ಒಂಥರ ವಿಕಾರತೆ ಅಂತ ಹೇಳ್ತೀವಿ. ಆದರೆ ಬಹಳ ಮುಖ್ಯವಾದ ವಿಕಾರತೆ ನಮಗೆ ದೊಡ್ಡ ಮರಗಳಲ್ಲಿ ಕಾಣಿಸುವಂಥದ್ದು ಏನಂದರೆ ಹೂವಿನಲ್ಲಿ ಬರುವಂಥ ವಿಕಾರತೆ, ಮಾಲ್ ಫಾರ್ಮೇಷನ್. ಇಲ್ಲೇನಾಗುತ್ತೆ, ನಿಮ್ಗೆ ಹೂ ಗೊಂಚಲುಗಳೇನಿರ್ತವೆ, ಹೂ ಗೊಂಚಲುಗಳೇನಿರ್ತವೆ ಅವೆಲ್ಲ ಏನಾಗ್ತವೆ, ಎಲೆಗಳ ಥರ ಮಾರ್ಪಾಡಾಗ್ಬಿಡ್ತವೆ. ಹೂ ಬರಲ್ಲ, ಅಲ್ಲಿ ಸಣ್ಣ ಸಣ್ಣ ಎಲೆಗಳಾಗಿ ಮಾರ್ಪಾಡಾಗ್ಬಿಡ್ತವೆ ಹೂ ಗೊಂಚಲುಗಳೆಲ್ಲ. ಇದನ್ನು ನಾವು ಮಾಲ್ ಫಾರ್ಮೇಷನ್ ಅಂತ ಹೇಳ್ತೀವಿ. ಇದು ಕೂಡ ಒಂದು ಶಿಲೀಂಧ್ರದಿಂದ ಬರುವಂಥ ರೋಗನೇ. ಆದರೆ ಏನು ಅಂದರೆ ಇದು ಹರಡಲಿಕ್ಕೆ ಮುಖ್ಯ ಕಾರಣ ಏನಂದರೆ ನುಷಿ ಏನಿರ್ತದೆ, ಮೈಟ್ಸ್ ನುಷಿಗಳು ಏನಿರ್ತವೆ, ಅದರ ಮುಖಾಂತರ ಇದು ರೋಗ ಒಂದು ಗಿಡದಿಂದ ಒಂದು ಗಿಡಕ್ಕೆ ಹರಡುತ್ತೆ. ಅದನ್ನು ನಾವು ನಿರ್ವಹಣೆ ಮಾಡೋದು ಹೇಗೆ ಅಂದರೆ, ಫಸ್ಟು ರೋಗ ಬಂದಿರುವಂಥ ಹೂಗೊಂಚಲುಗಳನ್ನ ನಾವು ಕಟ್ ಮಾಡಬೇಕಾಗತ್ತೆ, ಎಲ್ಲವೂ ಕಟ್ ಮಾಡಿ ತೆಗಿಬೇಕಾಗತ್ತೆ. ತೆಗೆದು ನಂತರ ನಾವು ಬೋಡೋ ಮಿಶ್ರಣವನ್ನು ಸಿಂಪಡಣೆ ಮಾಡಬೇಕಾಗತ್ತೆ. ಇಲ್ಲ ಬೋಡೋ ಮಿಶ್ರಣ ಮಾಡೋಕ್ಕಾಗಲ್ಲ ಅಂದರೆ ನಾವು ಆವಾಗಲೇ ಹೇಳಿದೆ, ಕಾರ್ಬನ್ ಡೈಸಿಂಗ್ ಕೂಡ ಸಿಂಪಡಣೆ ಮಾಡ್ಕೊಳ್ಬೋದು, ಅದರಿಂದ ಕೂಡ ನಾವು ನಿರ್ವಹಣೆ ಮಾಡ್ಬೋದು. ಮತ್ತೊಂದು ಇಲ್ಲಿ ನುಷಿಗಳನ್ನೂ ಕೂಡ ನಾವು ನಿರ್ವಹಣೆ ಮಾಡಬೇಕಾಗತ್ತೆ. ಅದು ಒಂದು ನ್ಯುಷಿ ನಿರ್ವಹಣೆಗೆ ರಾಮೇಗೌಡರು ತಿಳಿಸ್ಕೊಡ್ತಾರೆ, ಏನು ನಿರ್ವಹಣೆ ಮಾಡಬೇಕು ಅಂತ, ಅದನ್ನು ಫಾಲೋ ಮಾಡ್ಬೋದು. ಮತ್ತು ಬಹಳ ಮುಖ್ಯವಾಗಿ ಏನು ಅಂದರೆ, ಇಲ್ಲಿ ನಾವು ಶಿಲೀಂಧ್ರನಾಶಕಗಳಲ್ಲದೆ ಆಲ್ಫಾ ನ್ಯಾಪ್ತಾಲ್ ಅಸಿಟಿಕ್ ಆ್ಯಸಿಡ್ ಅಂತ ಕರಿತೀವಿ, ಪ್ಲಾನೋಫಿಕ್ಸ್ ಅಂತ ಕರಿತೀವಿ. ಆ ಕೆಮಿಕಲನ್ನು ನಾವು ಬಳಸ್ಕೊಳ್ಬೇಕಾಗತ್ತೆ. 0.2 ಮಿಲಿ ಪ್ರತಿ ಲೀಟ್ರ್ ನೀರಿಗೆ ಈ ಪ್ರಮಾಣದಲ್ಲಿ ನಾವು ಫ್ಲವರಿಂಗ್ ಟೈಮಲ್ಲೇ ನಾವು ಸಿಂಪಡಣೆ ಮಾಡ್ಕೊಳ್ಬೇಕಾಗತ್ತೆ. ಅದಲ್ಲದೆ ಸತುವನ್ನು ಹೊಂದಿರುವಂಥ ಲಘು ಪೋಷಕಾಂಶಗಳ ಮಿಶ್ರಣ, ನೀವು ಜಿಂಕ್ ಸಲ್ಫೇಟು ಅಥವಾ ಜಿಂಕ್ ಇರುವಂಥ ಯಾವುದೇ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸ್ಚರ್ಸ್ ಏನಿರ್ತವೆ ಅದನ್ನು ಸಿಂಪಡಣೆ ಮಾಡೋದ್ರಿಂದ ನಾವು ಈ ಹೂಗೊಂಚಲಿನ ವಿಕಾರತೆಯನ್ನು ಕಡಿಮೆ ಮಾಡಬಹುದು. ಇನ್ನು ಈ ಹೂಗೊಂಚಲಿನ ವಿಕಾರತೆ ಇತ್ತೀಚಿನ ದಿನಗಳಲ್ಲಿ ಭಾಳ ಜಾಸ್ತಿ ಆಗ್ತಾಯಿದೆ. ಇದು ಸಾಧಾರಣವಾಗಿ ನಾವೆಲ್ಲ ವಿದ್ಯಾರ್ಥಿಗಳಿದ್ದಂಥ ಕಾಲದಲ್ಲಿ ಇದು ಉತ್ತರ ಭಾರತದಲ್ಲಿ ಅಥವಾ ಅದು ಪ್ರಮುಖವಾಗಿ ಉತ್ತರ ಪ್ರದೇಶದ ಒಂದು ಮಾವಿನ ಪ್ರಮುಖ ಪೀಡೆ ಆಗಿತ್ತು. ಇಲ್ಲಿ 2 ಸೇರ್ಕೊಂಡಿದ್ದಾವೆ. ನಮ್ಮ ಇವರು ಹೇಳ್ದಂಗೆ ಒಂದು ಶಿಲೀಂಧ್ರ, ಅದನ್ನು ಹರಡುವಂಥದ್ದು ನಮ್ಮ ನುಷಿ. ಈ ನುಷಿಯನ್ನು ಹರಡುವಂಥದ್ದು ಇದು ಬರೀ ಮಾವಿಗಷ್ಟೇ ಬರುವಂಥ ಒಂದು ವಿಶೇಷವಾದ ನುಷಿ. ಹಾಗಾಗಿ ಇದರ ನಿರ್ವಹಣೆಗೆ ನಾವು ಪ್ರಮುಖವಾಗಿ ಚಾಟನೆ ಭಾಳ ಇಂಪಾರ್ಟೆಂಟು. ಚಾಟನೆ ಮಾಡಿದ್ರೆ ಇದರ ಅವಳಿಯನ್ನು ನಾವು ಭಾಳಷ್ಟು 50-60% ಚಾಟಣಿ 1ರಿಂದನೇ ನಿರ್ವಹಣೆ ಮಾಡ್ಕೋಬೋದು. ನಂತರದಲ್ಲಿ ಹೊಸ ಚಿಗುರು ಬಂದಂಥ ಕಾಲದಲ್ಲಿ ನಾವೇನಾದರೂ ನಮ್ಮ ಪೌಡ್ರಿ ಮೆಲ್ಡ್ಯೂಗೆ ಅಂಥೇಳಿ ಅಥವಾ ಈ ಬೂದಿ ರೋಗಕ್ಕೆ ಸಲ್ಫರನ್ನು ಸಿಂಪಡಿಸಿದಾಗಲೂ ಕೂಡ ಭಾಳ ಅತ್ಯಂತ ಸರಳವಾಗಿ ಇದರ ನಿರ್ವಹಣೆಯನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಇದೆ.
ಅನಿವಾರ್ಯವಾಗಿ ಇಂದಿನ ವರ್ಷ ಏನಾದರೂ ನಮ್ಮಲ್ಲಿ ಇದಿತ್ತು ಅಂದರೆ ನಂತರದ ವರ್ಷದಲ್ಲಿ ಇದನ್ನು ನಿರ್ವಹಣೆ ಮಾಡಬೇಕು ಅಂದಾಗ ಚಾಟಣಿ ಒಂದು, ಅದರ ನಂತರ ಈ ಹೂ ಬರೋದಕ್ಕಿಂತ ಮೊದಲೇ ಒಂದು ಈ ಹೊಸ ಜನ್ರೇಷನನ್ನು ನಮ್ಮ ಈ ಏನು ನುಸಿನಾಶಕಗಳಿದ್ದಾವೆ, ನಮ್ಮ ಡೈಫೆನ್ಥೈರಾನ್ ಇರ್ಬೋದು, ಕ್ಲೋರ್ಫೆನಾಪೈರ್ ಇರ್ಬೋದು. ಈ ಅಂದರೆ ಇಲ್ಲಿ ಕೀಟನಾಶಕದ ಗುಣ ಇರ್ಬೋದು ಮತ್ತು ಅದ್ರ ಜೊತೆಗೆ ನುಸಿನಾಶಕಗಳನ್ನು ನಾವು ಬಳಸ್ಕೊಳ್ಳೋದು ಭಾಳ ಅತ್ಯಂತ ಪರಿಣಾಮಕಾರಿ. ಏಕೆಂದರೆ ಇಲ್ಲಿ ಕೀಟಗಳು ನಮಗೆ ತೊಂದರೆ ಕೊಡ್ತಾ ಇರ್ತವೆ. ಆ ಒಂದು ಕೀಟನಾಶಕದಲ್ಲಿ ಯಾವುದಕ್ಕೆ ನುಸಿನಾಶಕ ಗುಣ ಇದೆ ಅದರಲ್ಲಿ ಭಾಳ ಪರಿಣಾಮಕಾರಿಯಾದಂಥದ್ದು ಅಂದರೆ ನಮ್ಮ ಕ್ಲೋರ್ಫೆನಾಪೈರು ಮತ್ತು ಡೈಫೆನ್ಥೈರಾನು 1 ಗ್ರಾಮ್ ಪ್ರತಿ ಲೀಟ್ರ್ ನೀರಿಗೆ ಅಥವಾ ಕ್ಲೋರ್ಫೆನಾಪೈರು 1 ml ಪ್ರತಿ ಲೀಟ್ರ್ ನೀರಿಗೆ ಹಾಕ್ಕೊಂಡು ಸಿಂಪರಣೆ ಮಾಡೋದು ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಮತ್ತೊಂದು ರೋಗ ಅಂದರೆ ತುದಿಯಿಂದ ಒಣಗುವ ರೋಗ ಮತ್ತು ಮಾವಿನ ಹಣ್ಣಿನ ಹಿಡಿ ಕೊಳೆ ರೋಗ ಅಂತ ಕರಿತೀವಿ. ಅಂದರೆ ಡೈಬ್ಯಾಕ್ ಆ್ಯಂಡ್ ಸ್ಟೆಮಿನ್ ರಾಟ್ ಅಂತ. ಡೈಬ್ಯಾಕ್ ಅಂದರೆ ಎಲ್ಲರಿಗೂ ಅರ್ಥ ಆಗುತ್ತೆ. ಏನು ಅಂದರೆ ಗಿಡಗಳು ಸಾಮಾನ್ಯವಾಗಿ ತುದಿಯಿಂದ ಒಣಗ್ಲಿಕ್ಕೆ ಪ್ರಾರಂಭ ಆಗ್ತವೆ, ಕೊನೆ ತುದಿಯಿಂದ ಕೆಳಮುಖವಾಗಿ ಒಣಗ್ಲಿಕ್ಕೆ ಪ್ರಾರಂಭ ಆಗ್ತವೆ. ಇದಕ್ಕೆ ಡೈಬ್ಯಾಕ್ ಅಂತ ಕರಿತೀವಿ. ಮತ್ತು ಮಾವಿನ ಹಣ್ಣಿನ ಹಿಡಿ ಕೊಳೆ ರೋಗ ಅಂದರೆ ಇಲ್ಲೇನಾಗುತ್ತೆ, ನಾನು ಅವಾಗಲೇ ನಿಮ್ಮ ಜೊತೆ ಮಾತಾಡ್ತಾ ಚಿಪ್ಪು ರೋಗದ ಬಗ್ಗೆ ಲಕ್ಷಣಗಳನ್ನ ಹೇಳಿದೆ. ಚಿಪ್ಪು ರೋಗದಲ್ಲಿ ಏನಂದರೆ ಹಣ್ಣುಗಳ ಮೇಲೆ ಸಣ್ಣ ಕಪ್ಪು ಚುಕ್ಕೆಗಳು ಬರ್ತವೆ. ಹಣ್ಣಾಗ್ತಾ ಏನಾಗ್ತವೆ, ಚುಕ್ಕೆಗಳು ದೊಡ್ಡದಾಗ್ತಾ ಬರ್ತವೆ, ಹಣ್ಣು ಕೊಳಿತದೆ ಅಂತ. ಇಲ್ಲೇನಾಗುತ್ತೆ, ಸ್ಟೆಮಿನ್ ರಾಟಲ್ಲಿ ಯೂಶ್ವಲಿ ನಮ್ಗೆ ಹಣ್ಣು ಎಲ್ಲಿ ಅಟ್ಯಾಚ್ ಆಗಿರ್ತದೆ, ಮಾವಿನ ತೊಟ್ಟೇನು ಬರ್ತದೆ, ಆ ತೊಟ್ಟಿನ ಭಾಗದಿಂದ ನಿಮಗೆ ಕಪ್ಪಾಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ನೀವು ನೋಡಿರ್ಬೋದು, ತೊಟ್ಟಿನ ಭಾಗದಿಂದ ಕಪ್ಪಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಇದು ಸಾಮಾನ್ಯವಾಗಿ ಸ್ಟೆಮಿನ್ ರಾಟ್ ಯಾವಾಗ ಬರ್ತದೆ ಅಂದರೆ ಒಂದು ಸ್ವಲ್ಪ ಬೇಸಿಗೆಗಾಲದಲ್ಲಿ ಜಾಸ್ತಿ, ಟೆಂಪ್ರೇಚರ್ ಜಾಸ್ತಿ ಬೇಕಾಗಿರುವಂಥ ಶಿಲೀಂಧ್ರ ಇದು. ಟೆಂಪ್ರೇಚರ್ ಜಾಸ್ತಿ ಇದ್ದಾಗ, ಉಷ್ಣಾಂಶ ಜಾಸ್ತಿ ಇದ್ದಾಗ, ಡ್ರೈ ಕಂಡೀಷನ್ಸ್ ಜಾಸ್ತಿ ಇದ್ದಾಗ, ಮತ್ತು ಇನ್ನೊಂದು ಇದು ನೆಗ್ಲೆಕ್ಟೆಡ್ ಆರ್ಚರ್ಸಲ್ಲಿ ಜಾಸ್ತಿ ಬರ್ತದೆ. ಯಾರು ನಿರ್ವಹಣೆ ಸಮರ್ಪಕವಾಗಿ ಮಾಡಿರೋದಿಲ್ಲ, ತೋಟಗಳನ್ನ ಕಳೆಗಳು ತೆಗೆಯೋದು ಅವೆಲ್ಲ ನೀಟಾಗಿ ಇಟ್ಕೊಂಡಿರೋದ ಅಂಥ ತೋಟಗಳಲ್ಲಿ ಜಾಸ್ತಿ ಬರುವಂಥ ಪ್ರಾಬ್ಲಮ್ಮು ಇದು ಸ್ಟೆಮಿನ್ ರಾಟ್ ಅಂತ ಹೇಳ್ತೀವಿ. ಇಲ್ಲಿ ಇನ್ನೊಂದು ಏನಾಗುತ್ತೆ, ನಿಮಗೆ ಫ್ರೂಟು ಡ್ರೈ ಆಗುತ್ತೆ, ಫುಲ್ ಬ್ಲ್ಯಾಕ್ ಆಗಿ ಫ್ರೂಟೆಲ್ಲ ತುದಿಯಿಂದ ತೊಟ್ಟಿನ ಭಾಗದಿಂದ ಕಪ್ಪಾಗ್ತಾ ಬಂದು ಎಲ್ಲ ಒಣಗ್ದಂಗಾಗಿ ಸುಂಡೋಗುತ್ತೆ. ಇದು ಮಮ್ಮಿಫಿಕೇಷನ್ ಅಂತ ಹೇಳ್ತೀವಿ, ಫ್ರೂಟ್ ಮಮ್ಮಿಫಿಕೇಷನ್, ಒಣಗ್ದಂಗೆ ಕಾಣಿಸ್ತವೆ. ಮತ್ತು ಡ್ರೈ ರಾಟ್ ಅಂತ ಹೇಳ್ತೀವಿ, ಡ್ರೈ ರಾಟ್, ಒಣ ಕೊಳೆ ಅಂತ ಹೇಳ್ತೀವಿ. ಇದು ಸಾಮಾನ್ಯವೇ ಕಾಣಿಸುವಂಥ ಲಕ್ಷಣ. ಇದಕ್ಕೂ ಅಷ್ಟೇ ನಾವೇನಂದರೆ ಡೈಬ್ಯಾಕ್ ಏನಿತ್ತು, ಡೈಬ್ಯಾಕ್ ಆಗ್ತವ್ರಂಥ ಟೊಂಗೆಗಳನ್ನೆಲ್ಲ ಏನು ಮಾಡಬೇಕಾಗತ್ತೆ, ನಾವು ಚಾಟ್ನಿ ಮಾಡಿ ಅದಕ್ಕೆ ಬೇಕಾಗಿರುವಂಥ ಸಿಂಪಡಣೆಗಳು ಮಾಡ್ಕೊಳ್ಬೇಕಾಗತ್ತೆ. ಸಾಮಾನ್ಯವಾಗಿ ಮ್ಯಾಂಗೋದಲ್ಲಿ ಯಾರು ಜಾಸ್ತಿ ಕಾಸ್ಟ್ಲಿ ಶಿಲೀಂಧ್ರನಾಶಕಗಳನ್ನ ನೀರು ಸ್ಪ್ರೇಯಿಂಗ್ ಮಾಡಲ್ಲ, ಸಿಂಪಡಣೆ ಮಾಡಲಿಕ್ಕೆ ಹೋಗಲ್ಲ. ಸಾಮಾನ್ಯವಾಗಿ ತಾಮ್ರದ ಶಿಲೀಂಧ್ರನಾಶಕಗಳು ಏನು ಬರ್ತವೆ, ತಾಮ್ರದ ಆಕ್ಸಿಕ್ಲೋರೈಡು ಅಥವಾ ತಾಮ್ರದ ಹೈಡ್ರಾಕ್ಸೈಡ್ ಏನಿರ್ತವೆ ಅವನ್ನು ಸಿಂಪಡಣೆ ಮಾಡ್ಕೊಂಡು ನಿರ್ವಹಣೆ ಮಾಡ್ಕೊಳ್ಬೋದು. ಇಲ್ಲಿ ಏನು ಅಂದರೆ ನೀವು ಸ್ಟೆಮ್ ಮೇಲೂ ಸಿಂಪಡಣೆ ಮಾಡಬೇಕು, ಲೀಫ್ಗಳ ಮೇಲೂ ಸಿಂಪಡಣೆ ಮಾಡಬೇಕು, ಮತ್ತು ಫ್ರೂಟ್ಸ್ಗಳ ಮೇಲೂ ಸಿಂಪಡಣೆ ಮಾಡ್ಕೊಳ್ಳೋದ್ರಿಂದ ಈ ರೋಗವನ್ನು ನಿರ್ವಹಣೆ ಮಾಡ್ಬೋದು. ಇಲ್ಲ ಕಾರ್ಬನ್ ಡೈಸಿಮ್ ಸಾಮಾನ್ಯವಾಗಿ ಬಳಸುವಂಥ ಶಿಲೀಂಧ್ರನಾಶಕ ಮಾವಿನಲ್ಲಿ ಅಂದರೆ ಕಾರ್ಬನ್ ಡೈಸಿಮ್, ಅದನ್ನು ಪ್ರತಿ 1 ಲೀಟ್ರಿಗೆ 1 ಗ್ರಾಮ್ ಪ್ರಮಾಣದಲ್ಲಿ ಮಿಶ್ರಣ ಮಾಡ್ಕೊಂಡು ಸಿಂಪಡಣೆ ಮಾಡೋದ್ರಿಂದ ಈ ರೋಗವನ್ನು ನಾವು ನಿರ್ವಹಣೆ ಮಾಡಬಹುದು. ಇನ್ನು ಕಾಯಿ ಕಚ್ಚಿದ ಮೇಲೆ ಬರುವಂಥ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇರುವಂಥ ಒಂದು ಪ್ರಮುಖ ಕೀಟಗಳು ಅಂದರೆ 2-3 ಬಗೆಯ ನಮ್ಮ ಕಾಯಿ ಕೊರಕಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅದರಲ್ಲಿ ಒಂದು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ತಾ ಇರುವಂಥ ಈ ಒಂದು ನಮ್ಮ ಗೇರಿನ ಹಣ್ಣು ಮತ್ತು ಬೀಜ ಕೊರಕ ಇತ್ತೀಚಿನ ದಿನಗಳಲ್ಲಿ ಭಾಳ ಹೆಚ್ಚಾಗಿ ಕಾಣಿಸ್ಕೋತಾ ಇದೆ. ಅದ್ರ ಜೊತೆಗೆ ಇನ್ನೊಂದಷ್ಟು 3-4 ಜಾತಿಯ ಹಣ್ಣು ಕೊರಕುಗಳು ಅಲ್ಲಲ್ಲಿ ಕಾಣಿಸ್ಕೋತಾ ಇದ್ದಾವೆ. ಹಾಗಾಗಿ ತಾವೆಲ್ಲ ದಯವಿಟ್ಟು ಎಚ್ಚರಿಕೆಯಿಂದ ಇರಬೇಕು. ಕಾಯಿ ಬಂತು ಇನ್ಯಾವುದು ಹುಳ ಬರೋದಿಲ್ಲ ಅನ್ನೋ ಚಿಂತೆ ಬಿಟ್ಟು ಗಮನಿಸ್ತಾ ಇರಬೇಕು. ಕಾಯಿಗಳೇನಾದರೂ ಉದುರುತ್ತಾ ಇದ್ದಾವ ಅಥವಾ ಅದರಲ್ಲಿ ಏನಾದರೂ ರಂಧ್ರಗಳಿದ್ದಾವ, ಕಾಯಿಗಳ ಮೇಲೆ ಏನಾದರೂ 2 ಕಾಯಿಗಳು ಒಂದು ಪಕ್ಕ ಒಂದು ಜೊತೆ ಬಂಚಿನಲ್ಲೇ ಜೋತಾಡ್ತಾ ಇದ್ದರೆ ಅಂಥ ಕಾಯಿಗಳ ನಡುವೆ ಇವು ಭಾಳಷ್ಟು ಸಲ ನಮಗೇನು ಗೋಚರಿಸ್ತವೆ. ಅಂಥವನ್ನ ಗಮನಿಸ್ಕೊಂಡು ಅಂಥ ಸಂದರ್ಭದಲ್ಲಿ ಆದಷ್ಟು ಸಂಪರ್ಕ ಕೀಟನಾಶಕಗಳನ್ನು ನಾವು ಬಳಸೋದು ಪರಿಣಾಮಕಾರಿ. ಆ ಸಂದರ್ಭದಲ್ಲಿ ನಮ್ಮ ಹಳೆಯ ಕೀಟನಾಶಕಗಳಾದ ಕ್ವಿನಾಲ್ಫಾಸ್ ಇರ್ಬೋದು, ಅದು 2 ml ಪ್ರತಿ ಲೀಟ್ರ್ ನೀರಿಗೆ, ಅಥವಾ ನಮ್ಮ ಕಾರ್ಬೋಸಲ್ಫಾನ್ ಇರ್ಬೋದು 1 ml ಪ್ರತಿ ಲೀಟ್ರ್ ನೀರಿಗೆ. ಇವು ಅತ್ಯಂತ ಪರಿಣಾಮಕಾರಿ. ಅದರ ನಂತರದ ಸ್ಥಾನದಲ್ಲಿ ನಮ್ಮ ಸೈಪರ್ಮೆಥ್ರಿನ್ ಅಥವಾ ಲ್ಯಾಂಬ್ಡಾ ಸೈಲೋಥ್ರಿನ್ ಇವನ್ನ 1/2 ml ಪ್ರತಿ ಲೀಟ್ರ್ ನೀರಿಗೆ ಹಾಕ್ಕೊಂಡು ನಾವು ಬಳಸ್ಕೊಳ್ಳೋದು ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಇದರ ನಂತರ ಬರುವಂಥದ್ದು ಕಾಯಿಗಳ ನಂತರ ಅಂದರೆ ಅದ್ರ ಜೊತೆಗೆ ಈ ಬೇಸಿಗೆನಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಕಾಯಿ ಸುಮಾರು ಒಂದು ಇಡೀ ಗಾತ್ರಕ್ಕೆ ಬಂದಿದೆ, ಒಳಗಡೆ ಹೋಟೆ ಬೆಳೀತಾ ಇದೆ ಅಂತ ಸಂದರ್ಭದಲ್ಲಿ, ಮತ್ತು ಅದ್ರ ಜೊತೆಗೆ ಒಂದು ಬೇಸಿಗೆ ಮಳೆ ಬಿತ್ತು, 1 ಅಥವಾ 2 ಬೇಸಿಗೆ ಮಳೆ ಬಿತ್ತು ಅಂದರೆ ನಮಗೆ ಈ ಹಣ್ಣಿನ ನೊಣ ಶುರುವಾಗ್ತದೆ. ಈ ಹಣ್ಣಿನ ನೊಣ ನಿರ್ವಹಣೆಗೆ ನಾವು ಆದಷ್ಟು ಸಾಮೂಹಿಕವಾಗಿ ಕ್ರಮ ಕೈಗೊಳ್ಳಬೇಕು. ಮತ್ತು ಯಾರಾದರೂ ತೋಟದಲ್ಲಿ ಕೋಳಿ ಸಾಕುವಂಥ ಅಭ್ಯಾಸ ಮಾಡಿಕೊಂಡ್ರೆ ಅಂಥವ್ರ ತೋಟದಲ್ಲಿ ಇದರ ನಿರ್ವಹಣೆ ಭಾಳ ಸರಳವಾಗ್ತದೆ. ಅದ್ರ ಜೊತೆಗೆ ಕೋಳಿಯಿಂದ ಉತ್ತಮ ಆದಾಯ ಇವತ್ತಿನ ದಿನಗಳಲ್ಲಿ ಸಿಗ್ತಾ ಇದೆ ಅಂತೇಳಿ ನಮ್ಮ ಆಕಾಶವಾಣಿ ನಿಮಗೆ ಯಾವಾಗಲೂ ವಿವರ ತಿಳಿಸ್ತಾ ಇದೆ. ಹಾಗಾಗಿ ಮಾವಿನ ತೋಟದಲ್ಲಿ ಅಥವಾ ಈವನ್ ಸೀಬೆ ತೋಟದಲ್ಲಿ ಹಣ್ಣಿನ ನೊಣ ನಿರ್ವಹಣೆ ಜೊತೆ ಕೋಳಿ ಸಾಕೋದು ಅತ್ಯಂತ ನೈಸರ್ಗಿಕ ಕ್ರಮ.
ಈ ಒಂದು ಮಾವಿನಲ್ಲಿ ನಾವು ಅದನ್ನು ನಿರ್ವಹಣೆ ಮಾಡಬೇಕಾದ್ರೆ ಇನ್ನೊಂದು ಅತ್ಯಂತ ಕೋಳಿ ಹೇಗೆ ಹತೋಟಿ ಮಾಡುತ್ತೆ ಡಾಕ್ಟರ್? ಕೋಳಿ ಹೇಗೆ ಅಂತಂದರೆ ಇದು ಕೆಳಗಡೆ ಭೂಮಿನಲ್ಲಿ ಇವು ಕೋಶಾವಸ್ಥೆಗೆ ಹೋಗ್ತವೆ. ಅವು ಕೋಳಿ ಕೆಳಗಡೆ ಅದು ಕೋಶಾವಸ್ಥೆಯಲ್ಲಿ ಇದ್ದಂಥ ಎಲ್ಲ ಕೋಶಗಳನ್ನು ಹಾಯ್ಕೊಂಡು ತಿನ್ಕೊಳ್ಳುತ್ತೆ. ಹಾಗಾಗಿ ಇದು ಅತ್ಯಂತ ಸರಳವಾದಂಥ ಕ್ರಮ. ಅದ್ರ ಜೊತೆಗೆ ಕೆಳಗಡೆ ಇರುವಂಥ ಕಳೆ ಕಸ ಇವನ್ನೆಲ್ಲ ಅವು ನಿರ್ವಹಣೆ ಮಾಡೋದ್ರಿಂದ ನಮಗೆ ಭಾಳಷ್ಟು ಲಾಭವೂ ಆಗ್ತದೆ ಇದರಿಂದ. ಮತ್ತು ಇದು ಬೇಕು ಅಂದರೆ ಇದು ಕೋಳಿ ಭಾಳಷ್ಟು ಕೀಟ ನಿರ್ವಹಣೆಗೆ ಯಾವ ರೀತಿ ಸಹಾಯ ಆಗ್ತದೆ ಅಂತ ಬೇರೆ ಇನ್ನೊಂದು ಸಲ ನಾವು ಚರ್ಚೆ ಮಾಡೋಣ. ಈಗ ಸದ್ಯಕ್ಕೆ ಈ ಮಾವಿನ ಹಣ್ಣಿನ ನೊಣ ನಿರ್ವಹಣೆಗೇನು ಅಂದರೆ ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ ಏನಂತಂದರೆ ಈ ಮೋಹಕ ಬಲೆಗಳನ್ನು ಬಳಸುವಂಥದ್ದು. ಇದನ್ನು ಪ್ರತಿ ಎಕರೆಗೆ ಕನಿಷ್ಠ 10 ಮೋಹಕ ಬಲೆಗಳನ್ನು ನಾವು ತೋಟದಲ್ಲಿ ಸ್ಥಾಪಿಸಬೇಕು ಮತ್ತು ಇವನ್ನ ಆದಷ್ಟು ನೆರಳಿನಲ್ಲಿ ನಾವು ಸ್ಥಾಪಿಸಬೇಕು. ಅದ್ರ ಜೊತೆಗೆ ಮಾವಿನ ಎಲೆಗಳಿಗೆ ಮತ್ತು ಕಾಯಿಗಳಿಗೆ, ವಿಶೇಷವಾಗಿ ಕಾಯಿಗಳಿಗೆ ತಲುಪೋ ರೀತಿ ನಾವು ಈ ಬೇವಿನ ಎಣ್ಣೆ ಅಥವಾ ಅಜರ್ಡಕ್ಟಿನ್ 10,000 ppmನ ಪ್ರತಿ ವಾರಕ್ಕೆ 1 ಬಾರಿಯಂತೆ ಸಿಂಪಡಣೆ ಮಾಡಬೇಕು. ಇಲ್ಲಿ 2 ಕೆಲಸ ಮಾಡುತ್ತೆ. ಈ ಮೋಹಕ ಪದಾರ್ಥ ಅಲ್ಲಿರುವಂಥ ಗಂಡು ಹುಳುಗಳನ್ನೆಲ್ಲ ತನ್ನ ಕಡೆ ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ. ಅಲ್ಲಿ ಗಂಡು ಹುಳುಗಳು ಹೆಣ್ಣು ಹುಳುಗಳಿಗೆ ಸಿಕ್ತೆ ಅವುಗಳ ವಂಶಾವೃದ್ಧಿ ಆಗೋದಿಲ್ಲ. ಎರಡನೇದು, ಈ ಹೆಣ್ಣು ಹುಳುಗಳು ನಮ್ಮ ಹಣ್ಣಿನ ಮೊಟ್ಟೆ ಮೇಲೆ ಕೂತ್ಕೊಳ್ಳೋದಾಗೆ ನಾವು ವಿಕರ್ಷಕ ಈ ಬೇವಿನ ಎಣ್ಣೆ ಅಥವಾ ಇದನ್ನು ಮಾಡಿರ್ತೀವಿ. ಹಾಗಾಗಿ ನಮ್ಮ ಹಣ್ಣು ರಕ್ಷಣೆ ಆಗುತ್ತೆ ಅಥವಾ ಕಾಯಿ ರಕ್ಷಣೆ ಆಗುತ್ತೆ. ಈ ಹಣ್ಣಿನ ಇದಕ್ಕೆ ಇದು ಮಾಡೋದಿಲ್ಲ. ನಂತರದ ಕ್ರಮ ಏನಂತಂದರೆ ಯಾವುದೇ ಹಾನಿಗೊಳಗಾದಂಥ ಈ ಕಾಯಿಗಳನ್ನೆಲ್ಲ ಆರಿಸಿ ನಾವು ಎಲ್ಲಾದರೂ ಒಂದು ಆಳವಾದ ಗುಂಡಿ ತೆಗೆದು ಅದರಲ್ಲಿ ಹಾಕಿ ನಂತರ ಮೇಲ್ಗಡೆ ಸುಣ್ಣ ಹಾಕಿ ನಂತರ ಮಣ್ಣು ಮುಚ್ಚಬೇಕು. ಕನಿಷ್ಠ ಒಂದು 2 ರಿಂದ 3 ಅಡಿ ಮಣ್ಣು ಮುಚ್ಚಿದ್ರೆ ಅವು ಮತ್ತೆ ವಾಪಸ್ ನಮಗೆ ಬರೋದನ್ನು ಕಡಿಮೆ ಮಾಡ್ಬೋದು. ಭಾಳಷ್ಟು ಸಲ ಈ ಹಣ್ಣುಗಳು ಕೆಳಗೆ ಬಿದ್ದಾಗ ಅದರೊಳಗಿದ್ದಂಥ ಹುಳುಗಳು ಅಲ್ಲಿ ಕೋಶಾವಸ್ಥೆಗೆ ಹೋಗಿ ಇದು ಹೋಗ್ತದೆ. ಈ ಹಂತದಲ್ಲಿ ಕೋಳಿಗಳು ನಮಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡ್ತವೆ, ಅಲ್ಲಿ ವಂಶಾಭಿವೃದ್ಧಿ ಆಗೋದನ್ನು ತಡೀತವೆ. ಇದಕ್ಕೆ ಭಾಳಷ್ಟು ಜನ ಇನ್ನೂ ಒಂದು ಸರಳವಾದ ಕ್ರಮ ಏನು ಮಾಡ್ತಾರೆ ಅಂತಂದರೆ ಸಿಹಿ ಪದಾರ್ಥಗಳು ಅಥವಾ ಹಣ್ಣುಗಳನ್ನು ಮಿಶ್ರಣ ಮಾಡಿ ಅಥವಾ ಪಪಾಯ ಅಥವಾ ಬಾಳೆಹಣ್ಣು ಅಥವಾ ರಸಾಯನ ಮಾಡಿ ಅದಕ್ಕೊಂದಷ್ಟು ವಿಷವನ್ನು ಇಡ್ತಾರೆ. ಈ ವಿಷಭರಿತ ರಸಾಯನಕ್ಕೂ ಕೂಡ ಈ ಹಣ್ಣಿನ ನೊಣಗಳು ಆಕರ್ಷಿತವಾಗಿ ಅಲ್ಲೂ ಕೂಡ ಇವು ಇದಾಗ್ತವೆ. ಮತ್ತು ಇನ್ನೊಂದು ನಮ್ಮ ತೋಟದಲ್ಲಿ ನಿರ್ವಹಣೆಯಲ್ಲಿ ಒಂದು ಪ್ರಮುಖವಾದ ಕ್ರಮ ಏನು ಮಾಡ್ಕೋಬೇಕು ಅಂದರೆ ಈ ತುಳಸಿ ಅಥವಾ ನಾಯಿ ತುಳಸಿ ಗಿಡಗಳು ಏನಿರ್ತವೆ ಅದರಲ್ಲಿ ಈ ಮೀಥೇಲು ಜಿನಾಲ್ ಅನ್ನುವಂಥ ಒಂದು ಇದಿರುತ್ತೆ. ಇದಕ್ಕಿರುವಂಥ ಮೋಹಕ ಪದಾರ್ಥ ಈ ಗಂಡು ನೊಣಗಳನ್ನು ಆಕರ್ಷಿಸುವಂಥ ಇವುಗಳನ್ನು ನಾವು ವಿಶೇಷವಾಗಿ ಬಳಸ್ಕೊಂಡು ಈ ತುಳಸಿ ಗಿಡಗಳಿಗೆ ನಾವು ಈ ಒಂದು ರಾಸಾಯನಿಕಗಳನ್ನು ಸಿಂಪರಣೆ ಮಾಡಿ ಈ ಹುಳಗಳು ಅದರ ವಾಸನೆಗೆ ಅದರ ಮೇಲೆ ಬರ್ತವೆ, ಅಲ್ಲಿ ಅವು ನಾಶ ಹೊಂದುತ್ತವೆ. ಈ ಒಂದು ಕ್ರಮವನ್ನು ಕೂಡ ನಾವು ಇಲ್ಲಿ ನಮ್ಮ ಮಾವಿಗೆ ಯಾವುದೇ ಸಿಂಪರಣೆ ಬೇಕಾಗಿಲ್ಲ, ಬರೀ ಅಲ್ಲಿ ನಮ್ಮ ತೋಟದ ಸುತ್ತ ಹೊರಗಡೆ ಇರುವಂಥ ತೋಟದಿಂದ ದೂರ ಬಯಲಿನಲ್ಲಿ ಇವನ್ನು ನಾಟಿ ಮಾಡಿ ಅಲ್ಲಿಗೆ ಈ ಹುಳಗಳನ್ನು ಆಕರ್ಷಿಸಿ ಗಂಡು ಹುಳಗಳನ್ನು ಆಕರ್ಷಿಸಿ ಅಲ್ಲಿ ಅವನ್ನು ನಾಶ ಮಾಡೋದು, ಇದು ಒಂದು ಸರಳವಾದಂಥ ಕ್ರಮ ನಾವು ಅನುಸರಿಸ್ಕೋಬೋದು. ನಮ್ಮ ಮಾವಿನಲ್ಲಿ ಇಲ್ಲಿವರೆಗೆ ನಾವು ಶಿಲೀಂಧ್ರದಿಂದ ಬರುವಂಥ ಪ್ರಮುಖ ರೋಗಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಈಗ ನಮ್ಮ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಮಳೆ ಜಾಸ್ತಿ ಆಯಿತು, ಕಾಯಿ ಬಿಡೋ ಅಂಥದ್ರಲ್ಲಿ ಮಳೆ ಜಾಸ್ತಿ ಬರುತ್ತೆ. ಆ ಟೈಮಲ್ಲಿ ಬರುವಂಥ ರೋಗ ಅಂದರೆ ತುಂಡಾಣು ಎಲೆ ಚುಕ್ಕೆ ರೋಗ, ಬ್ಯಾಕ್ಟೀರಿಯಲ್ ಲೀಫ್ ಸ್ಪಾಟ್ ಅಂತ ಕರಿತೀವಿ. ಇಲ್ಲಿ ಏನು ಅಂದರೆ ಸಾಮಾನ್ಯವಾಗಿ ಎಲೆಗಳ ಮೇಲೆ ಕಪ್ಪನೆಯ ಎಣ್ಣೆಯಿಂದ ತೊಯ್ದಂಥ ಚುಕ್ಕೆಗಳು ಅಂತ ಕರಿತೀವಿ, ಆಯಿಲಿ ಸ್ಪಾಟ್ ಅಂತ ಹೇಳ್ತೀವಿ, ಮೆಟಾಲಿಕ್ ಸ್ಪಾಟ್ಸ್ ಅಂತ ಕರಿತೀವಿ. ಅಂದರೆ ಏನಂದರೆ ಈ ಚುಕ್ಕೆಗಳು ನೋಡಲಿಕ್ಕೆ ಹೊಳಿತಾ ಇರ್ತವೆ, ಎಣ್ಣೆ ಸವರ್ದಂಗೆ ಕಾಣಿಸ್ತಾ ಇರ್ತವೆ. ಇದು ಬಹಳ ಮುಖ್ಯವಾದ ಲಕ್ಷಣ ಬ್ಯಾಕ್ಟೀರಿಯಲ್ ಡಿಸೀಸ್ಗಳಲ್ಲಿ. ತುಂಡಾಣುವಿಂದ ಬರುವಂಥ ಎಲೆ ಚುಕ್ಕೆ ರೋಗಗಳಲ್ಲಿ ಸಾಮಾನ್ಯವಾಗಿ ತೊಯ್ದಂಥ ಚುಕ್ಕೆಗಳು ಕಾಣಿಸ್ಕೊತವೆ, ಮೆಟಾಲಿಕ್ ಎಣ್ಣೆಯಿಂದ ತೊಯ್ದಂಥ ಚುಕ್ಕೆಗಳು ಕಾಣಿಸ್ಕೊತವೆ. ಈ ಚುಕ್ಕೆಗಳು ಎಲೆಗಳ ಮೇಲೆ ಬರ್ತವೆ. ನಂತರ ಏನಾಗುತ್ತೆ, ಎಲೆಯಿಂದ ಈ ರೋಗದ ಕಣಗಳು ಹಣ್ಣುಗಳಿಗೆ ಪಸರಿಸುತ್ತೆ, ಹರಡ್ಕೊಳ್ತವೆ. ಹಣ್ಣುಗಳ ಮೇಲೂ ಕೂಡ ಅಷ್ಟೇ ಕಪ್ಪು ಬಣ್ಣದ ಚುಕ್ಕೆಗಳು ಕಾಣಿಸ್ಕೊಳ್ತವೆ, ಮೆಟಾಲಿಕ್ ಚುಕ್ಕೆಗಳು. ಇವನು ನಾವು ಹೆಂಗೆ ಕಂಡುಹಿಡಿಯೋದು ಇದು ಬ್ಯಾಕ್ಟೀರಿಯಲ್ ಡಿಸೀಸು ಅಥವಾ ನಮಗೆ ಶಿಲೀಂಧ್ರದಿಂದ ಬಂದಿರುವಂಥ ಡಿಸೀಸು ರೋಗನ ಅಂತ ಕಂಡುಹಿಡಿಯೋದು ಹೆಂಗೆ ಅಂದರೆ ಈ ಎಲೆಗಳನ್ನ ಕಿತ್ಬಿಟ್ಟು ನೀವು ಒಂದು ಸ್ವಲ್ಪ ಸೂರ್ಯನ ಇದಕ್ಕೆ ಅಪೋಸಿಟಾಗಿ ಹಿಡಿದು ನೋಡ್ತು ಅಂದರೆ, ವಿರುದ್ಧವಾಗಿ ಹಿಡಿದು ನೋಡ್ತು ಅಂದರೆ ಆ ಕಪ್ಪನೆ ಚುಕ್ಕೆಗಳು ಸುತ್ತಲೂ ಹಳದಿ ಕಲರ್ ಕಾಣಿಸುತ್ತೆ, ಒಂದು ಸ್ವಲ್ಪ ಎಲ್ಲೋ ಹ್ಯಾಲೋ ಅಂತ ಹೇಳ್ತೀವಿ, ಪ್ರಭಾವಳಿ ಅಂತ ಹೇಳ್ತೀವಿ. ಇದು ಕಾಣಿಸ್ಕೊಳುತ್ತೆ ಸಾಮಾನ್ಯವಾಗಿ. ಇನ್ನೂ ಕನ್ಫರ್ಮೇಷನ್ ಬೇಕು ಅಂದರೆ ನಿಮಗೆ ಎಲೆಯನ್ನು ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕ್ಲಿಯರಾಗಿರೋ ವಾಟ್ರಿಗೆ ಗ್ಲಾಸ್ ಲೋಟದಲ್ಲಿ ನೀರು ತಗೊಂಡು ಒಂದು ಸ್ವಲ್ಪ ಇಟ್ಟು ನೋಡ್ತಂದರೆ ಊಸ್ ಥರ ಬರ್ತದೆ, ಬಿಳಿ ಎಂಟು ದ್ರವ ಬರ್ತದೆ. ಅದರಿಂದ ಕನ್ಫರ್ಮ್ ಆಗುತ್ತೆ ಇದು ಬ್ಯಾಕ್ಟೀರಿಯಿಂದ ಬಂದಿರುವಂಥ ರೋಗ ಅಂತ. ಅಂಥ ಟೈಮಲ್ಲಿ ಏನು ಮಾಡಬೇಕು, ಈ ರೋಗದ ಬಹಳ ಮುಖ್ಯವಾದ ಲಕ್ಷಣಗಳೇನೆಂದರೆ ಎಲೆಗಳ ಮೇಲೆ ಸ್ಪ್ರೆಡ್ ಆಗ್ತಾ ಹೋಗ್ತವೆ, ಈ ಚುಕ್ಕೆಗಳು ದೊಡ್ಡದಾಗ್ತಾ ಹೋಗ್ತವೆ, ಮತ್ತು ಎಲೆಗಳೆಲ್ಲ ಕಪ್ಪಾಗ್ತವೆ ಮತ್ತು ಒಣಗೋಗ್ತದೆ. ಅದೇ ರೀತಿ ಹಣ್ಣುಗಳಲ್ಲೂ ಕೂಡ ಕಪ್ಪನೆ ಚುಕ್ಕೆಗಳು ಮಳೆಗಾಲದಲ್ಲಿ ಜಾಸ್ತಿ ಬರುವಂಥ ಪ್ರಾಬ್ಲಮ್ ಇದು. ಹಣ್ಣುಗಳ ಮೇಲೂ ಕೂಡ ಕಪ್ಪನೆ ಚುಕ್ಕೆಗಳು ಬರ್ತವೆ. ಚುಕ್ಕೆಗಳು ಉಲ್ಬಣಾದಂಗೆ ಏನಾಗುತ್ತೆ, ಹರಡ್ಕೊಳ್ತಾ ಹೋಗ್ತವೆ ಮತ್ತು ಹಣ್ಣೆಲ್ಲ ಕೊಳಿಲಿಕ್ಕೆ ಪ್ರಾರಂಭ ಆಗುತ್ತೆ. ಈ ರೋಗಗಳನ್ನ ನಿರ್ವಹಣೆ ಮಾಡೋಕ್ಕೆ ಸಾಮಾನ್ಯವಾಗಿ ನಾವು ತಾಮ್ರದ ಆಕ್ಸಿಕ್ಲೋರೈಡ್ ಮತ್ತು ಅದ್ರ ಜೊತೆಗೆ
ಬ್ಯಾಕ್ಟೀರಿಯಾನಾಶಕ ನಾವು ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ಆ್ಯಂಟಿಬಯೋಟಿಕ್ಸ್ಗೆ ಹೋಗಬಾರ್ದು. ಸ್ಟೆಪ್ಟೋಸೈಕ್ಲಿನ್ ಸಿಗುತ್ತೆ ಅಂದ್ಬಿಟ್ಟು ನಾವು ಸಿಂಪಡಣೆ ಮಾಡಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಅದು ನಮ್ಮ ಮನುಷ್ಯರಲ್ಲೂ ಕೂಡ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ನ ಕಾರಣ ಆಗುತ್ತೆ. ನಾವು ಯಾವುದೇ ಕಾರಣಕ್ಕೂ ಸಿಕ್ತಂಗೆಲ್ಲ ನಾವು ಆ್ಯಂಟಿಬಯೋಟಿಕ್ಸ್ ಬಳಸ್ತಾ ಹೋದರೆ ನಮಗೆ ಬೇಕಾಗಿರುವಂಥ ರೋಗ ನಿರೋಧಕತೆ ಇರೋದಿಲ್ಲ, ಹಾಳಾಗೋಗುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಆ್ಯಂಟಿಬಯೋಟಿಕ್ಸ್ಗೆ ರೈತರುಗಳು ಯಾರೂ ಹೋಗಬೇಡಿ. ಆದಷ್ಟು ಇಮ್ಯುನೋಮಾಡ್ಯುಲೇಟರ್ಸ್ ಅಂತ ಹೇಳ್ತೀವಿ, ಬ್ಯಾಕ್ಟೀರಿಯಾನಾಶಕ ಅವೆಲ್ಲ, ಇಲ್ಲ ತಾಮ್ರದ ಆಕ್ಸಿಕ್ಲೋರೈಡ್ ಅಥವಾ ತಾಮ್ರದ ಹೈಡ್ರಾಕ್ಸೈಡ್ ಸಿಂಪಡಣೆ ಮಾಡಿಕೊಂಡ್ರು ಕೂಡ ಬ್ಯಾಕ್ಟೀರಿಯಲ್ ಡಿಸೀಸ್ಗಳನ್ನ ನಾವು ಕಂಟ್ರೋಲ್ ಮಾಡ್ಕೋಬೋದು. ದುಂಡಾಣುಗಳಿಂದ ಬರುವಂಥ ಎಲೆಚುಕ್ಕೆ ರೋಗಗಳನ್ನ ನಿರ್ವಹಣೆ ಮಾಡ್ಬೋದು. ತಾಮ್ರದ ಆಕ್ಸಿಕ್ಲೋರೈಡ್ ಆದರೆ ಯೂಶಲಿ 3 ಗ್ರಾಮ್ ಹೇಳ್ತೀವಿ, 3 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ. ತಾಮ್ರದ ಹೈಡ್ರಾಕ್ಸೈಡ್ ಕೋಸೈಡ್ ಆದರೆ ಯೂಶಲಿ 1.7 ಅಥವಾ 2 ಗ್ರಾಮ್ ಅಷ್ಟು ಮಿಶ್ರಣ ಮಾಡ್ಕೊಂಡು ಅದ್ರ ಜೊತೆಗೆ ಬ್ಯಾಕ್ಟೀರಿಯಾನಾಶಕ ಬಂದು 0.4 ಗ್ರಾಮ್ಸ್ ಮಿಶ್ರಣ ಮಾಡ್ಕೊಂಡು ಸಿಂಪಡಣೆ ಮಾಡ್ಕೊಳ್ಳೋದ್ರಿಂದ ನಾವು ಈ ರೋಗವನ್ನು ನಿರ್ವಹಣೆ ಮಾಡೋದು. ತುಂಬ ಅವಶ್ಯಕತೆ ಇದ್ದಾಗ ತಾಮ್ರದ ಆಕ್ಸಿಕ್ಲೋರೈಡ್ ಜೊತೆಗೆ ಸ್ಟೆಪ್ಟೋಸೈಕ್ಲಿನ್ ಏನು ಬರ್ತದೆ ಅದನ್ನು 0.5 ಗ್ರಾಮ್ಸ್ ಪ್ರತಿ ಲೀಟರ್ ನೀರಿಗೆ ಅದನ್ನು ಹಾಕೊಂಡು ಸಿಂಪಡಣೆ ಮಾಡ್ಕೊಳ್ಳೋದ್ರಿಂದ ನಾವು ದುಂಡಾಣು ಚುಕ್ಕೆಗಳ ರೋಗಗಳನ್ನ ನಾವು ನಿರ್ವಹಣೆ ಮಾಡಬಹುದು. ಇನ್ನು ಮಳೆಗಾಲದಲ್ಲಿ ಬರುವಂಥ ಕೀಟಗಳು ಪ್ರಮುಖವಾಗಿ ಅಂತಂದರೆ ಒಂದು ಕುಡಿ ಕೊರಕಗಳು. ಈ ಕುಡಿ ಕೊರಕಗಳು ಮಳೆಗಾಲದಲ್ಲಿ ಈ ಕುಡಿಯನ್ನು ನಾಶ ಮಾಡ್ತು ಅಂತಂದರೆ ಅಂಥ ಕುಡಿಯಿಂದ ನಮಗೆ ಚಳಿಗಾಲದಲ್ಲಿ ಹೊಸ ಚಿಗುರು ಬರೋದಿಲ್ಲ. ಆ ಚಿಗುರು ಬರಲಿಲ್ಲ ಅಂದರೆ ನಮಗೆ ಹೂ ಬರೋದಿಲ್ಲ. ಆ ಕಾರಣಕ್ಕೋಸ್ಕರ ಈ ಕುಡಿ ಕೊರಕಗಳನ್ನು ನಿರ್ವಹಣೆ ನಾವು ಮಾಡಬೇಕಾಗತ್ತೆ. ಅದಕ್ಕಿಂತ ಮೊದಲು ನಾವು ಚಾಟಣಿ ಮಾಡಿದ ತಕ್ಷಣವೇ ಇದಕ್ಕೆ ಒಂದು ಈ ಕಾಂಟ್ಯಾಕ್ಟರ ಸಂಪರ್ಕ ಕೀಟನಾಶಕಗಳನ್ನು ಸಿಂಪಡಣೆ ಮಾಡೋದು ಅತ್ಯಂತ ಪರಿಣಾಮಕಾರಿ. ನಾವು ರಾಸಾಯನಿಕಗಳು ಬೇಡ ಅಂತಂದರೆ ನಮ್ಮ ಆ ಕಾಲದಲ್ಲಿ ಮಳೆಗಾಲದಲ್ಲಿ ಭಾಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂಥ ನಮ್ಮ ಮೆಟ್ರೈಸಿಯಮನ್ನು ಇದಕ್ಕೆ ಸಿಂಪಡಣೆ ಮಾಡೋದು ಭಾಳ ಸರಳವಾದ ಕ್ರಮ. ಏನಾದರೂ ಕೀಟದ ಹಾವಳಿ ಕುಡಿಗಳು ಒಣಗ್ತಾ ಇದ್ದಾವೆ ಅಂತಂದರೆ ಅಂಥ ಸಂದರ್ಭದಲ್ಲಿ ಅವುಗಳನ್ನು ಮತ್ತೆ ಇನ್ನೊಮ್ಮೆ ಚಾಟಣೆ ಮಾಡಿ ಸುಟ್ಟು ಹಾಕೋದು ಭಾಳ ಪರಿಣಾಮಕಾರಿಯಾದಂಥ ಕ್ರಮ. ಅನಿವಾರ್ಯ ಅಂದಾಗ ಮಾತ್ರ ನಮ್ಮ ಸಂಪರ್ಕ ಕೀಟನಾಶಕಗಳನ್ನು ನಾವು ಬಳಸ್ಕೋಬೋದು. ಕೆಲವೊಂದಷ್ಟು ಸಂದರ್ಭದಲ್ಲಿ ನಮ್ಮ ಕಡಿಮೆ ವೆಚ್ಚದ ಥಯಾಮೆಥಾಕ್ಸಾಮ್ ಅಥವಾ ಎಮಮೆಕ್ಟಿನ್ ಬೆಂಜೋಯಿಟು ನಮಗೆ ಈ ಕೀಟಗಳ ನಿರ್ವಹಣೆಗೆ, ಕುಡಿ ಕೊರಕಗಳ ನಿರ್ವಹಣೆಗೆ ಭಾಳ ಸಹಾಯ ಮಾಡ್ತವೆ. ಇನ್ನೊಂದು ಪ್ರಮುಖ ಕೀಟ ಮುಂಗಾರಿನಲ್ಲಿ ನಮ್ಮ ಮಾವಿನಿಗೆ ತೊಂದರೆ ಕೊಡುವಂಥದ್ದು ಅಂದರೆ ಬಹುತೇಕ ಸಂದರ್ಭಗಳಲ್ಲಿ ಈ ಮಾವಿನ ಎಲೆಗಳು ಎಲ್ಲ ಒಂದು ರೀತಿ ಗೂಡು ರೀತಿ ಆಗಿರುತ್ತೆ, ಬಲೆ ನೇಯ್ದಂಗೆ ಆಗಿರುತ್ತೆ. ತುಂಬ ದಿನಗಳ ನಂತರ ಅದು ಒಣಗೋಗುತ್ತೆ, ಅಲ್ಲಲ್ಲಲ್ಲೇ ಬಲೆ ಕಟ್ಕೊಂಡು ಒಣಗ್ದಂಗೆ ಕಾಣಿಸುತ್ತೆ. ಇದು ಒಂದು ಗೂಡು ಮಾರು ಹುಳ ಅಂತೇಳಿ. ಇದು ಸಾಧಾರಣವಾಗಿ ಮುಂಗಾರಿಗಷ್ಟೇ ಸೀಮಿತವಾಗಿರುವಂಥದ್ದು. ಮಳೆಗಾಲ ಶುರುವಾಗುತ್ತೆ, ಚಳಿ ಬರ್ತಿದ್ದಂಗೆ ಅದರ ಹಾವಳಿ ನಿಂತು ಹೋಗುತ್ತೆ. ಆದರೆ ದುರಾದೃಷ್ಟ ಇದು ಆ ಕುಡಿಗಳನ್ನೆಲ್ಲ ಬಲೆ ನೇಯ್ದು ಅದು ಒಳಗಿರೋದೆಲ್ಲನೂ ತಿಂದು ಹಾಕ್ಬಿಟ್ಟಿರೋದ್ರಿಂದ ಕುಡಿ ಕೂಡ ನಾಶ ಆಗಿರುತ್ತೆ. ಅದರಿಂದ ನಮಗೆ ಹೂ ಬರೋದಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಇದನ್ನು ನಿರ್ವಹಣೆ ಮಾಡಬೇಕು. ಚಾಟಣಿ ಮಾಡಿದಾಗ ನಮ್ಮ ಈ ರೆಂಬೆ ಕೊಂಬೆಗಳ ನಡುವೆ ಚೆನ್ನಾಗಿ ಒಂದಕ್ಕೊಂದು ಹೊಂದಾಣಿಕೆ ಬರಲಿಲ್ಲ ಅಥವಾ ಜಾಗ ಸಿಕ್ತು ಅಂದರೆ ಅಂಥ ಸಂದರ್ಭದಲ್ಲಿ ಇವು ಬೆಳವಣಿಗೆ ಆಗೋದಕ್ಕೆ ಅಷ್ಟು ಆಸ್ಪದ ಆಗೋದಿಲ್ಲ. ಹಾಗಾಗಿ ಚಾಟಣೆ ಅನಿವಾರ್ಯವಾಗಿ ನಾವು ಮಾಡ್ಕೋಬೇಕು. ಇಲ್ಲಿ ಗಿಡಗಳ ಬೆಳವಣಿಗೆ ನಿಯಂತ್ರಣದ ಜೊತೆಗೆ ಕೀಟಗಳ ನಿಯಂತ್ರಣೆಗೂ ಚಾಟಣೆ ಅತ್ಯಂತ ಸಹಾಯ ಮಾಡ್ತದೆ. ಮತ್ತು ಬೈ ಚಾನ್ಸ್ ಏನಾದರೂ ನಾವು ಈ ಹುಳ ಚಾಟಣೆ ಮಾಡಿದ ನಂತರನೂ ಕಾಣಿಸ್ತು ಅಂದರೆ ಈ ಬಲೆಗಳನ್ನು ಆರಂಭದಲ್ಲೇ ಗುರುತಿಸಿ ಅವುಗಳನ್ನು ಕಟ್ ಮಾಡಿ ಆ ಬಲೆಗಳನ್ನು ಬಿಡಿಸಿ ಒಳಗಿರುವಂಥ ಹುಳುಗಳನ್ನೆಲ್ಲ ಕೆಳಕ್ಕೆ ಬೀಳಿಸಿ ಅವುಗಳನ್ನು ನಾಶ ಮಾಡೋದು ಅತ್ಯಂತ ಪರಿಣಾಮಕಾರಿಯಾದ ಕ್ರಮ. ಅದರ ನಂತರದಲ್ಲಿ ಇನ್ನೊಂದು ಪ್ರಮುಖ ಏನು ಅಂತಂದರೆ ಇವಕ್ಕೆ ಈಗಾಗಲೇ ನಾವು ಮೆಟ್ರೈಸಿಯಮನ್ನು ಜಿಗಿ ಹುಳಕ್ಕೆ ಮತ್ತು ಕುಡಿ ಕೊರಕಕ್ಕೆಲ್ಲ ಸಿಂಪಡಣೆ ಮಾಡ್ತೀವಿ. ಅದು ಈ ಹುಳ ನಿರ್ವಹಣೆಗೆ ಸಹಾಯ ಮಾಡುತ್ತೆ. ಕೊನೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಸಾಮಾನ್ಯವಾಗಿ ಕಾಣುವಂಥದ್ದು ಕಪ್ಪು ಪಟ್ಟಿ ರೋಗ ಅಂತ ಕರಿತೀವಿ, ಬ್ಲ್ಯಾಕ್ ಬ್ಯಾಂಡ್ ಡಿಸೀಸು. ತುಂಬ ಜನ ರೈತರುಗಳು ಕೇಳ್ತಾ ಇರ್ತಾರೆ, ನಮ್ಮ ಕಾಂಡಗಳ ಮೇಲೆಲ್ಲ ಕಪ್ಪು ಆಗ್ಬಿಟ್ಟಿದೆ ಸರ್, ಪ್ಯಾಚ್ಗಳ ಥರ ಬಂದಿದೆ, ಹತ್ತಿ ಬೆಳವಣಿಗೆ ಕಾಣಿಸ್ತಾ ಐತೆ ಸರ್ ಅಂತ. ಇದು ಎಲ್ಲಿ ಅಂದರೆ ನಿಮಗೆ ಯಾವಾಗ ವೆಜಿಟೇಟಿವ್ ಫ್ಲೆಶ್ ಜಾಸ್ತಿ ಆಗುತ್ತೆ, ನೆರಳು ಜಾಸ್ತಿ ಆಗುತ್ತೆ ಅಂಥ ಟೈಮಲ್ಲಿ ಬರುವಂಥ ರೋಗ. ಅದಕ್ಕೆ ಏನು ಮಾಡಬೇಕು, ಸಾಮಾನ್ಯವಾಗಿ ಜಾಸ್ತಿ ವೆಜಿಟೇಟಿವ್ ಗ್ರೋತ್ ಇರುವಂಥ ಬ್ರಾಂಚ್ಗಳನ್ನ ಪ್ರೂನಿಂಗ್ ಮಾಡಿ ಒಂದು ಸ್ವಲ್ಪ ಗಾಳಿ ಬೆಳಕು ಆಡುವಂಗೆ ನಾವು ನಿರ್ವಹಣೆ ಮಾಡ್ಕೊಳ್ಬೇಕು. ಮತ್ತಿನ್ನೊಂದು 10% ಬೋರ್ಡೋ ಪೇಸ್ಟ್ ಮಾಡಿ ಕಾಂಡಗಳಿಗೆ ಬಳಿಯೋದ್ರಿಂದ ಈ ರೋಗವನ್ನು ನಾವು ನಿರ್ವಹಣೆ ಮಾಡಬಹುದು. ಇನ್ನು ಅತ್ಯಂತ ಪ್ರಮುಖ ಕೀಟ ಅಂತಂದರೆ ನಮ್ಮ ಮಾವಿನ ಕಾಂಡ ಕೊರಕ. ಇದು ಸಾಧಾರಣವಾಗಿ ನಮ್ಮ ಮಳೆಗಾಲದ ಆರಂಭದಲ್ಲಿ ಶುರುವಾಗಿ ಜೂನ್ ಜುಲೈನಿಂದ ಶುರುವಾಗಿ ಸೆಪ್ಟೆಂಬರ್ ಅಕ್ಟೋಬರ್ವರೆಗೆ ಇದರ ದುಂಬಿಗಳು ಹೊರಗೆ ಬಂದು ಕಾಂಡದ ಮೇಲೆ ಮೊಟ್ಟೆ ಇಡ್ತವೆ. ಆ ಕಾರಣಕ್ಕೋಸ್ಕರ ನಾವು ಚಾಟಿ ಮಾಡಿದ ತಕ್ಷಣವೇ ಕಾಂಡದ ಮೇಲೆ, ತೊಗಟೆ ಮೇಲೆ ಈ ಒಂದು ಸುಣ್ಣ ಕೆಮ್ಮಣ್ಣನ್ನು ಬೆಳೆದ್ರೆ ಆ ಮೊಟ್ಟೆ ಇಡುವಂಥ ಸಾಧ್ಯತೆಗಳು ಕಡಿಮೆ ಆಗ್ತವೆ. ಮೊಟ್ಟೆ ಇಟ್ಟರೂ ಕೂಡ ಆ ಮರಿ ಹುಳು ಸುಣ್ಣ ಅಥವಾ ಮಣ್ಣನ್ನು ತಿಂದು ನಾಶ ಹೊಂದುತ್ತದೆ. ಇದು ಸರಳವಾದ ಕ್ರಮ. ನಮ್ಮ ತೋಟದಲ್ಲಿ ಇದರ ಚಟುವಟಿಕೆ ಇದೆಯಾ ಇಲ್ವಾ ಅಂತ ಗುರುತಿಸ್ಕೊಳ್ಳೋದಕ್ಕೆ ತೋಟಕ್ಕೆ ಕನಿಷ್ಠ ಒಂದು ಬೆಳಕಿನ ಬಲೆಯನ್ನು
ಎತ್ತರದಲ್ಲಾದರೂ ಬೆಳೆಗಿಂತ ಎತ್ತರದಲ್ಲಾದರೂ ಹಾಕ್ಬೋದು, ಇಲ್ಲ ಅಂದರೆ ಬೆಳೆಗಿಂತ ಕೆಳಗೆ ನೆಲಮಟ್ಟದಲ್ಲೇ ಅದನ್ನು ಹಾಕಿ ಅದರ ಕೆಳಗಡೆ ಒಂದು ಅಗಲವಾದ ನೀರಿನ ತೊಟ್ಟಿ ಇಟ್ಟರೆ ಅವುಗಳ ಚಟುವಟಿಕೆ ಇದೆಯೋ ಇಲ್ವೋ ಅನ್ನೋದು ಭಾಳ ಸರಳವಾಗಿ ನಮಗೆ ಗೊತ್ತಾಗುತ್ತೆ. ಅದರ ನಂತರದಲ್ಲಿ ಈ ಕಾಂಡದ ಮೇಲೆ ಸಾಧಾರಣವಾಗಿ ಸೆಪ್ಟೆಂಬರ್ ಅಕ್ಟೋಬರ್ ನಂತರ ಮಾತ್ರ ಇದರ ಕೆಲವು ಕಡೆ ರಸ ಸೋರ್ತಾ ಇರುತ್ತೆ, ಕೆಲವು ಕಡೆ ಬರೀ ಗೋಂದು ಸೋರ್ತಾ ಇರುತ್ತೆ, ಜಿಗಿ ರೀತಿ ಕಾಣ್ತಾ ಇರುತ್ತೆ, ಕೆಲವು ಸಲ ಆ ರಂಧ್ರದಿಂದ ಒಟ್ಟು ಉದುರುತ್ತಾ ಇರ್ತದೆ. ಈ ಲಕ್ಷಣಗಳಿದ್ದಾಗ ಎಲ್ಲಿ ಯಾವ ಜಾಗದಲ್ಲಿ ಈ ಒಟ್ಟು ಉದುರುತ್ತಾ ಇದೆಯೋ ಅಥವಾ ಗೋಂದು ಬರ್ತಾ ಇದೆಯೋ ಆ ಜಾಗನ ತೊಗಟೆ ಸ್ವಚ್ಛ ಮಾಡಿ ನೋಡಿದ್ರೆ ಅಲ್ಲಿ ಹುಳ ನಮಗೆ ಸಿಗುತ್ತೆ. ಸಿಗಲಿಲ್ಲ ಅಂದರೆ ಒಂದು ಕ್ಲಚ್ ವೈರನ್ನು ಆ ರಂಧ್ರದೊಳಗೆ ತೂರಿಸಿ ಅದನ್ನು ಸಾಯಿಸೋದಕ್ಕೆ ಪ್ರಯತ್ನ ಮಾಡಬೇಕು. ರಾಸಾಯನಿಕಗಳು ಉಪಚಾರ ಬೇಕು ಅಂತಂದರೆ ಕಡಿಮೆ ವೆಚ್ಚದ್ದು ಅಂದರೆ ನಮ್ಮ ನ್ಯಾಫ್ತಲಿನ್ ಬಾಲು ಅದನ್ನು ಪುಡಿ ಮಾಡಿ ಹೊಳಕ್ಕೆ ಹಾಕಿದ್ರೂ ಇದು ಕೆಲಸ ಮಾಡುತ್ತೆ. ಅದ್ರ ಮತ್ತು ಇದನ್ನು ಮುಚ್ಚಬೇಕು. ನಾವು ಸೆಗಣಿಯಿಂದ ಮುಚ್ಚೋದು ಅತ್ಯಂತ ಸರಳವಾದ ಕ್ರಮ. ಬೇಕು ಅಂತಂದರೆ ನಾವು ಅದಕ್ಕೆ ಕ್ಲೋರ್ಪೈರಿಫಾಸ್ ಮತ್ತು COCಯನ್ನು ಮಿಶ್ರಣ ಮಾಡಿರುವಂಥ ಮಣ್ಣಿನಿಂದನೂ ಕೂಡ ಇದನ್ನು ಹಸಿ ಮಣ್ಣಿನಿಂದ ನಾವು ಇದನ್ನು ಮುಚ್ಕೋಬೋದು. ಅನಿವಾರ್ಯ ಅಂದಾಗ ಮಾತ್ರ ಕೆಲವೊಂದಷ್ಟು ಸಂದರ್ಭದಲ್ಲಿ ನಾವು ಇಮಿಡಾಕ್ಲೋಪ್ರಿಡ್ ಪ್ರತಿ ಲೀಟ್ರ್ ನೀರಿಗೆ 10 ml ದ್ರಾವಣ ತಯಾರಿಸ್ಕೊಂಡು ಇದನ್ನು ಇದರೊಳಗೆ ಇಂಜೆಕ್ಟ್ ಆದರೂ ಮಾಡ್ಬೋದು. ಕೆಲವೊಂದು ಸಲ ಇಂಜೆಕ್ಟ್ ಮಾಡಲಿಕ್ಕಾಗಲಿಲ್ಲ ಅಂದರೆ ಹತ್ತಿ ಬಟ್ಟೆನಲ್ಲಿ ಹದ್ದಿ ಆ ಬಟ್ಟೆಯನ್ನು ಹೊಳಗೆ ತೂರಿಸಿ ನಂತರ ಆ ರಂಧ್ರವನ್ನು ಮುಚ್ಚೋದ್ರಿಂದ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಡಾಕ್ಟರ್ ಸುದರ್ಶನ್ ಅವರೇ. ನನ್ನ ಮೊಬೈಲ್ ಸಂಖ್ಯೆ 9994532499. ಇನ್ನೊಮ್ಮೆ ಹೇಳ್ತೀರಾ? 9994532499. ಇನ್ನೂ ಒಂದು ಸರಿ ಹೇಳ್ಬಿಡಿ. 9994532499. ತಮ್ಮದು ಡಾಕ್ಟರ್ ರಾಮೇಗೌಡ್ರು? ಇನ್ನು ನನ್ನ ಮೊಬೈಲ್ ಸಂಖ್ಯೆ 9108354973. ಇನ್ನೊಮ್ಮೆ 9108354973. ಇನ್ನೂ ಒಂದು ಸರಿ ಹೇಳ್ಬಿಡಿ. ನನ್ನ ಮೊಬೈಲ್ ಸಂಖ್ಯೆ 9108354973. ಒಳ್ಳೆಯದು ಡಾಕ್ಟರ್ ರಾಮೇಗೌಡ್ರೆ ಹಾಗೂ ಡಾಕ್ಟರ್ ಸುದರ್ಶನ್ ಅವರೇ, ಇದುವರೆಗೂ ಮಾವಿನ ಬೆಳೆಯ ಕೀಟ ರೋಗಗಳ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ ಸರ್. ನಮಸ್ಕಾರ. ಹಣ್ಣು ಹೊನ್ನು. ಇದುವರೆಗೆ ಮಾವಿನ ಬೆಳೆಯ ಕೀಟ ರೋಗಗಳ ಸಮಗ್ರ ನಿರ್ವಹಣೆಯನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಿದ್ದವರು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿಕೆ ರಾಮೇಗೌಡ ಮತ್ತು ಅರಸೀಕೆರೆಯ ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿಕೆ ಸುದರ್ಶನ್. ಬರುವ ವಾರ ತೋಟಗಾರಿಕಾ ಬೆಳೆಗಳಲ್ಲಿ ಸಸ್ಯ ಪೋಷಕಾಂಶಗಳ ಮಹತ್ವ, ಕೊರತೆಯ ಲಕ್ಷಣಗಳು ಮತ್ತು ನಿರ್ವಹಣೆಯನ್ನು ಕುರಿತ ಸಂವಾದವಿದೆ. ಪಾಲ್ಗೊಳ್ಳಲಿದ್ದಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿಗಳಾದ ಡಾ ಎಸ್ ಮೋಹನ್ ಕುಮಾರ್ ಮತ್ತು ಡಾ ಕೆಎಂ ಶಿವಕುಮಾರ್. ಹಣ್ಣು ಹೊನ್ನು. ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಕೇಳಿದಿರಿ. ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು, ಹಬ್ಬದ ಹಾಡು. ಸಹಯೋಗ ತೋಟಗಾರಿಕೆ ಮಹಾವಿದ್ಯಾಲಯ ಮೈಸೂರು ಮತ್ತು ತೋಟಗಾರಿಕೆ ಇಲಾಖೆ ಮೈಸೂರು. ತೋರಣದ ತಳಿರಲ್ಲಿ ಹೊಸಿಲ ಹಣತೆಗಳಲ್ಲಿ ಬಾಣ ಬಿರುಸುಗಳಲ್ಲಿ ನಲಿವು ಮೂಡಿ. ನೆರವು ಆರ್ ಲೋಕೇಶ್ವರಿ. ನಿರ್ಮಾಣ ಎನ್ ಕೇಶವಮೂರ್ತಿ.